ब्रह्म विद्या संप्रदाय नेतृत्वं सरसिद्धो नमो महद्भ्यो नमो गुरुभ्यः सर्वोपलवरहितप्रज्ञानघनः प्रत्यगतो ब्रह्मीवाहमस्मि सुदेवानानामादिं करुणादिगं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं आदनायणं सूत्रभाष्यकृतो वन्दे भगवन्तो पुनः पुनः श्रीमच्छङ्कर भगवत्पूज्यपादसद्गुरुभ्यो नमः वन्देनं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये श्री श्री सच्चिदानन्देन्द्र सरस्वती महासद्गुरुभ्यो नमः हरि भगवो ब्रह्मा एवं ज्ञात्वा कृतं कर्म अदायता नाहं कर्ता न मे कर्मफले स्पृहा इति ನಾನು ಕರ್ಸೂ ಅಲ್ಲ ಕರ್ಮಫಲದ ನನಗೆ ಆಸೆಯೂ ಇಲ್ಲ ಅಂತ ಹೇಳಿ ಈ ರೀತಿ ತಿಳ್ಕೊಂಡು ಏವಮಗೆ ಪೀಠಿಗೆ ಆಗ್ತಾ ಇದ್ದಾರೆ ಏವಮಗೆ ಕಥಂ ಅಂತಂದ್ರೆ ನಾಹಂ ಕರ್ತ ನಮೇ ಕರ್ಮಫಲೇ ಸ್ಪೃಹ ನಾನು ಕರ್ಸೂ ಅಲ್ಲ ನನಗೆ ಕರ್ಮಫಲದಲ್ಲಿ ಆಸೆಯೂ ಇಲ್ಲ ಎಂಬುದಾಗಿ ಏವಂ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈರಪಿ ಮುಮುಕ್ಷುಭಿಃ ಗುರುಕರ್ಮೈವ ತಸ್ಮಾತ್ ತ್ವಂ ಪೂರ್ವೈ ಪೂರ್ವತರಂ ಕೃತಂ ಏವಂ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈಃ ಅಪಿ ಮುಮುಕ್ಷುಭಿಃ ಗುರು ಕರ್ಮ ಏವ ತಸ್ಮಾತ್ ತ್ವಂ ಪೂರ್ವೈಃ ಪೂರ್ವತರಂ ಕೃತಂ ಏವಂ ಈ ರೀತಿಯಾಗಿ ನಾನು ಕರ್ಸೂ ಅಲ್ಲ ನನಗೆ ಕರ್ಮಫಲದಲ್ಲಿ ಆಸೆಯೂ ಇಲ್ಲ ಎಂಬುದಾಗಿ ತಿಳಿದುಕೊಂಡು ಪೂರ್ವೈಃ ಮುಮುಕ್ಷುಭಿ ಹಿಂದಿನ ಮುಮುಕ್ಷುಗಳು ವಸಿಷ್ಠ ಇವರು ಜನಕಾದಿಗಳು ಜನಕಾಶ್ಯಪತಿ ಮುಂತಾದವುಗಳು ಕರ್ಮವನ್ನು ಆ ರೀತಿ ಮಾಡಿದ್ದಾರೆ ಅವರು ಕರ್ಮವನ್ನು ಅವರು ನಾನು ಕರ್ಸೂ ಅಲ್ಲ ನನಗೆ ಕರ್ಮಫಲ ಸಂಬಂಧವೂ ಇಲ್ಲ ಎಂಬುದಾಗಿ ತಿಳಿದುಕೊಂಡು ಜ್ಞಾನಿಗಳಾಗಿ ಕರ್ಮವನ್ನು ಮಾಡ್ತಾ ಇದ್ದಾರೆ ಅದನ್ನ ಕುರು ಕರ್ಮ ಇವ ನೀನು ಕರ್ಮವನ್ನು ಮಾಡು ನಾವು ಜ್ಞಾನಿಯಾಗಿದ್ರು ಕರ್ಮ ಮಾಡದೇ ಇರೋದು ಬರಲ್ಲ ನಾನು ಕಟ್ತೋಲ್ಲ ಭಕ್ತಲ್ಲ ಅಂತ ಕರ್ಮ ಮಾಡು ಜ್ಞಾನಿ ಆಗದೆ ಹೋದ್ರೆ ಚಿತ್ತಶುದ್ಧಿಗಾಗಿ ಮಾಡು ನಾಹಂ ಕರ್ತ ನಾಹಂ ಭೋಕ್ತ ಅದು ಜ್ಞಾನಿಯ ಲಕ್ಷಣ ಅದು ಅಜ್ಞಾನ ಲಕ್ಷಣ ಕರ್ಮಯೋಗಿ ಆದ್ರೆ ಈಶ್ವರೋ ಮೇ ದೃಶ್ಯತು ನಮೇ ಕರ್ಮಫಲ ಮಾಸ್ತು ಐತಿ ಕರ್ಮಫಲವನ್ನು ನನಗೆ ಬೇಡ ನನಗೆ ಸಂಘವೂ ಬೇಡ ಸಂಘಂ ತ್ಯಕ್ತ ಕರೋತಿ ಸಂಘವನ್ನು ಬಿಟ್ಟು ಫಲದ ಆಸೆ ಬಿಟ್ಟು ಯಾರು ಮಾಡ್ತಾನೋ ಅವನು ಮಾಡುದು ಈ ರೀತಿ ಪೂರ್ವ ಮುಖ್ಯ ಹಿಂದಿನ ಮುಖ್ಯಗಳಾಗಿರ್ತಕ್ಕಂಥ ಜನಕಾದಿಗಳಿಂದಲೂ ಈ ರೀತಿ ತಿಳ್ಕೊಂಡು ಜ್ಞಾನಿಗಳಾಗಿ ಕರ್ಮ ಮಾಡಿದ್ವಿ ಅಂತ ಅವರು ಅನುಪಮ. ಅಂದ್ರೆ ಕರ್ಮಯೋಗ ನಿವೃತ್ತಿ ಮಾರ್ಗ ಅನ್ಬೋದಾ ಮತ್ತೆ? ಯಾಕಂದ್ರೆ ನಿವೃತ್ತಿ ಮಾರ್ಗದ ಮೊದಲನೇ ಮೆಟ್ಲು. ಮತ್ತೆ ಕರ್ಮ ಮಾಡ್ಲೇಬೇಕು, ಜ್ಞಾನಿ ಆದ್ಮೇಲೆನು ಅಂಟಿಸ್ಕೊಳ್ದೇನೆ ಮಾಡ್ಲೇಬೇಕು ಅಂತ ಮಾಡುದು ಅಂತ. ಯಾಕೆಂದ್ರೆ ಜ್ಞಾನಿ ಆಗ್ಬಿಟ್ರೆ ಅವನನ್ನು ತುಂಬಾ ಜನ ಅನುಸರಣೆ ಮಾಡೋರು ಇರ್ತಾರೆ, ಫಾಲೋವರ್ಸ್ ಇರ್ತಾರೆ. ಅವ್ರೆಲ್ಲ ಇವರೇ ಮಾಡೋದು ನಾವೇ ಮಾಡ್ಬೇಕು ಅಂತ ಬಿಟ್ಟು ಬಿಡ್ತಾರೆ. ಹಾಗೆ ಮಾಡ್ಬೇಡ ಅಂತ ಹೇಳೋಕೋಸವಾಗಿ ಕರ್ಮ ಮಾಡ್ದಾಗ ಮತ್ತೆ ನಿವೃತ್ತಿ ಮಾರ್ಗದಲ್ಲಿ ಇರಕ್ ಆಗುತ್ತಾ ಅಂತ. ಐ ಮೀನ್ ಅವ್ರಿಗೇನ್ ಬೇಕಾಗಿಲ್ಲ ಅಂತೀರಾ? ಹೌದು, ಕರೆಕ್ಟ್, ಜ್ಞಾನಿಗೆ. ಆದ್ರೆ ಈಗ ಕರ್ಮಯೋಗ ಮಾಡ್ದವ್ರಿಗೆ ಕರ್ಮ ಬಿಡದೆ ಇದ್ರೆ ಎಟ್ ಸಮ್ ಪಾಯಿಂಟ್ ಕರ್ಮ ಬಿಡ್ಬೇಕು, ಕಡಿಮೆ ಮಾಡ್ಬೇಕು ಅಂತಾರಲ್ಲ, ಅವಾಗ ನಿವೃತ್ತಿ ಮಾರ್ಗದಲ್ಲಿ ಇರಕ್ ಆಗಲ್ಲ ಅಲ್ವಾ ಗುರುಗಳೇ? ಕರ್ಮ ನಿತ್ಯ ಕರ್ಮವನ್ನು ಈಶ್ವರ ಬುದ್ಧಿ ಮಾಡಿದ್ರೆ ಕರ್ಮಯೋಗ. ಕಾಮ್ಯ ಕರ್ಮ ಪ್ರತಿಷಿದ್ಧ ಕರ್ಮ ಮಾಡಬಾರ್ದು. ನಿತ್ಯ ನೈಮಿತ್ಯ ಕರ್ಮ ಈಶ್ವರ ಬುದ್ಧಿನ ಮಾಡ್ತಾ ಇರೋದೇ ಕರ್ಮಯೋಗ. ಅದು ಪ್ರವೃತ್ತಿ ಮಾರ್ಗ ಆದ್ರೂ ನಿವೃತ್ತಿ ಮಾರ್ಗಕ್ಕೆ ಹೆಲ್ಪ್ ಆಗುತ್ತೆ. ಅದು ನಿವೃತ್ತಿ ಮಾರ್ಗದ ಸನ್ಯಾಸವನ್ನೇ ನಿವೃತ್ತಿ ಮಾರ್ಗ ಅಂತ ಹೇಳೋದು. ಆದ್ರೆ ನಿವೃತ್ತಿ ಮಾರ್ಗಕ್ಕೆ ಇದು ಸಹಾಯ ಮಾಡುತ್ತೆ, ಅದನ್ನೇ ನಿವೃತ್ತಿ ಮಾರ್ಗ ಅಂತ ಗೌಡಾರ್ಸಲ್ಲಿ ಹೇಳ್ಬೋದು, ತಪ್ಪೇನಿಲ್ಲ. ನಿವೃತ್ತಿ ಮಾರ್ಗ ಮಾಡಿದವ್ರುವೆ ಕರ್ಮ ಮಾಡ್ಬೇಕು, ನಿವೃತ್ತಿ ಮಾರ್ಗದಲ್ಲಿ ಇರೋರುವೆ ಕರ್ಮ ಅನ್ನೋದು ಇರ್ಲೇಬೇಕು ಎಲ್ಲರಿಗೂ. ಇಲ್ಲಿ ಬೇಕು ಶಬ್ದಕ್ಕೆ ಸಮ ಎರಡು ಕಾನೂನು ತಗೊಂಡ್ರೆ, ವಿಧಿ ತಗೊಂಡ್ರೆ ಅದು ಅಜ್ಞನಿಗೆ, ಜ್ಞಾನಿಗೆ ತಗೊಂಡ್ರೆ ಅವ್ನು ಲೋಕಸಂಗ್ರಹಕ್ಕಾಗಿ ಮಾಡ್ತಾನೆ ಅನ್ನೋದನ್ನೇ ಮಾಡ್ಬೇಕು ಅಂತ ಅನುವಾದ ಮಾಡ್ತಿದ್ದಾರೆ. ಅವ್ನು ಮಾಡೋದನ್ನೇ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಅದು ಜ್ಞಾನಿ ಆದವನಿಗೆ ವಿಧಿ ಮಾಡಕ್ ಬರಲ್ಲ. ಜ್ಞಾನಿ ಮಾಡೋರ್ನ ಬೇರೆ ಕ್ಯಾಟಗರಿ ಅವ್ರ. ಹಾಗಾಗಿ ಜನಕಾದಿಗಳು ಮಾಡ್ತಾ ಇದ್ರು, ಜ್ಞಾನಿಗಾಗಿ ಮಾಡ್ತಿದ್ರ, ಅಜ್ಞಾನಿಗಾಗಿ ಮಾಡ್ತಿದ್ರ. ಜ್ಞಾನಿಗಾಗಿ ಮಾಡ್ತಿದ್ರೆ ಲೋಕಸಂಗ್ರಹಕ್ಕಾಗಿ ಮಾಡ್ತಿದ್ರು, ಅಜ್ಞಾನಿಗಾಗಿ ಮಾಡ್ತಿದ್ರೆ ಚಿತ್ತಶುದ್ಧಿಗಾಗಿ ಮಾಡ್ತಿದ್ರು ಅಂತ ಅರ್ಥ. ಹಾಗೆ ಗುರುಗಳೇ, ನನಗೆ ಯಾವಾಗ್ಲೂ ನಿವೃತ್ತಿ ಮಾರ್ಗ ಅಂದ್ರೆ ಕರ್ಮ ಕಡಿಮೆ ಮಾಡ್ಕೋತಾ ಹೋಗ್ಬೇಕು ಅನ್ನೋ ಫೀಲಿಂಗ್, ಅದು ತಪ್ಪು ಅಂತೀರಾ?
ನಿವೃತ್ತಿ ಮಾರ್ಗ ಅಂದ್ರೆ ನಿವೃತ್ತಿ ಸ್ವರೂಪರಾದ ಆತ್ಮನ ಕಂಡ್ಕೊಳಕ್ಕಿರುವ ಮಾರ್ಗವೇ ನಿವೃತ್ತಿ ಮಾರ್ಗ. ಆತ್ಮನ ಹೌದು. ಕಂಡ್ಕೊಳಕ್ಕಿರುವ ಮಾರ್ಗವಲ್ಲ ನಿವೃತ್ತಿ ಮಾರ್ಗವೇ. ನೀವು ಕರ್ಮ ಬಿಡೋದು ಮಾಡೋದು ಅನ್ನೋದ್ರಿಂದ ನಿವೃತ್ತಿ ಪ್ರವೃತ್ತಿ ಆಗಲ್ಲ. ಈಶ್ವರ ಬುದ್ಧಿಯಿಂದ ಫಲಾಪೇಕ್ಷೆ ಇಲ್ಲದೆ ದ್ವಂದ್ವ ಕರ್ಮಯೋಗ ಮಾಡೋದು ನಿವೃತ್ತಿ ಮಾರ್ಗಕ್ಕೆ ಸಹಾಯ ಮಾಡುದು. ನಿವೃತ್ತಿ ಮಾರ್ಗ ಅಂತ ಕರಿಬಹುದು ಅದನ್ನ. ಕರ್ಮಯೋಗವು ನಿವೃತ್ತಿ ಮಾರ್ಗಕ್ಕೆ ಸಹಾಯ ಅದು. ನಿವೃತ್ತಿ ಮಾರ್ಗವೇ ಅದು. ನಿವೃತ್ತಿ ಮಾರ್ಗದ ಮೊದಲೇ ಕರ್ಮ ಮೆಟ್ಲು. ಮಾಡ್ಕೊಂಡು ಆ ವೃತ್ತಿ ಕಡಿಮೆ ಮಾಡ್ಕೋಬಹುದು ಅಂತ. ಕರೆಕ್ಟ್. ಅದು ಮೊದಲೇ ಮೆಟ್ಲು. ಕರ್ಮಯೋಗ ನಿವೃತ್ತಿ ಮಾರ್ಗದ ಮೊದಲೇ ಮೆಟ್ಲೆ ಕರ್ಮಯೋಗ. ಅದನ್ನ ಮಾಡ್ತಾನೆ ಹೋಗ್ಬೇಕು. एवं ज्ञात्वा कृतं कर्म पूर्वैरपि अतिक्रान्तिः मुमुक्षुभिः कुरु तस्मात् तेन कर्मैव त्वं न तूष्णीम् आसनम्. ಈ ರೀತಿ ತಿಳಿದು ಹಿಂದಿನ ಮುಮುಕ್ಷುಗಳಾಗಿದ್ದವರಿಂದಲೂ ಕರ್ಮವು ಮಾಡಲ್ಪಟ್ಟಿತು. ಅವರು ಕರ್ಮವನ್ನು ಮಾಡಿರುತ್ತಾರೆ. ಆದರೆ ನೀನು ಕರ್ಮವನ್ನು ಮಾಡುವನಾಗೇ ಇರ್ಬೇಕೆ ಹೊರತು ತೂಷ್ಣಿ ನಾವು ಸುಮ್ಮನೆ ಕೂರೋದು ಮಾಡ್ಬೇಡ. ಏನು ನಾವು ಕರ್ಮ ಮಾಡಲ್ಲ, ಯುದ್ಧ ಮಾಡಲ್ಲ, ನಾನು ಹೋಗ್ಬಿಡು ಒಂದ್ ಮಳಗೆ ಕೂತ್ಕೊಂಡ್ಬಿಡ್ತೀನಿ, ಒಂದ್ ಮೂಲೆ ಹೋಗಿ ಕೂತ್ಕೊಂಡ್ಬಿಡ್ತೀನಿ, ಹಾಗೆಲ್ಲ ಮಾಡ್ಬೇಡ. ಮನುಷ್ಯರಿಗೆ ಶರೀರಕ್ಕೆ ಕರ್ಮ ಸಂಬಂಧ ಇದ್ದೇ ಇದೆ. ಶರೀರ ಒಂದು ಕರ್ಮ ಮಾಡ್ಲೇಬೇಕು. ಶರೀರದ ಸ್ಥಿತಿಗಾಗಿ ಕರ್ಮ ಮಾಡ್ಬೇಕು ಅಂತ ಆದಾಗ ನೀನು ಜ್ಞಾನಿ ಆಗಿದ್ದೆ ಲೋಕಸಂಗ್ರಹಕ್ಕಾಗಿ ಮಾಡು, ಅಜ್ಞಾನಿ ಆಗಿದ್ದೆ ಕರ್ಮ ಯೋಗವಾಗಿ ಮಾಡು ಅಷ್ಟೇ. ಯಾವ ರೀತಿಯಲ್ಲೂ ಕರ್ಮ ಬಿಡೋಕೆ ಅವಕಾಶ ಇಲ್ವೇ ಇಲ್ಲ. ಕರ್ಮ ಮಾಡ್ಲೇಬೇಕು. ನಾಪಿ ಸನ್ಯಾಸ ಕರ್ತವ್ಯ. ಸನ್ಯಾಸ ಮಾಡ್ತೀನಿ, ಧ್ಯಾನ ಯೋಗಿ ಆಗ್ತೀನಿ, ಧ್ಯಾನ ಯೋಗ ಇದೆ, ಧ್ಯಾನ ಯೋಗ ಮಾರ್ಗ. ಸನ್ಯಾಸ ಶಮದ ಮಾರ್ಗ ಮಾಡ್ಕೊಂಡು ವಾಕ್ಯ ಶ್ರವಣ ನಿಧ್ಯಾಸ ಮಾಡ್ತಾ ಕೂತ್ಕೊಳ್ತೀನಿ, ಹಾಗೆ ಹೋಗ್ಬೇಡ. ನೀನು ಗೃಹಸ್ಥರಾಗಿ ಶಕ್ತಿನಾಗಿರೋದ್ರಿಂದ ನೀನು ಕರ್ಮವನ್ನೇ ಮಾಡು. ನೀನು ಸ್ವಧರ್ಮವಾದ ಯುದ್ಧವನ್ನು ಮಾಡು. ನೀನು ತಸ್ಮಾತ್ ಪೂರ್ವೈರಪಿ ಅನುಷ್ಠಿತತ್ವಾಸು. ಅದರಿಂದ ನೀನು ಹಿಂದಿನವರು ಅನುಷ್ಠಾನ ಮಾಡಿದ್ದಾಗಿರುವುದರಿಂದ, ಹಿಂದಿನವರು ಈ ಕರ್ಮ ಮಾಡಿರುತ್ತಾರೆ ಅಂತ, ಆದ್ದರಿಂದ ಆ ಹಿಂದಿನವರು ಮಾಡಿದ್ದ ಕರ್ಮಯೋಗವನ್ನ ನೀನು ಅನುಸರಣೆ ಮಾಡು, ಮುಂದುವರಿಸು. ಯದಿ ಅನಾತ್ಮಜ್ಞಃ ತ್ವಂ ತದಾ ಆತ್ಮಶುದ್ಧ್ಯರ್ಥಂ ತತ್ವವಿಚ್ಛೇತ್ ಲೋಕಸಂಗ್ರಹಾರ್ಥಂ. ಇಲ್ಲೇ ಬರೆದುಬಿಟ್ಟು ನೋಡಿ. ಯದಿ ಒಂದು ವೇಳೆ ಅನಾತ್ಮಜ್ಞ, ಆತ್ಮನ ತಿಳಿದಿಲ್ಲ ಅಂತ ಅನ್ನೋದಾದ್ರೆ ಆತ್ಮಶುದ್ಧಿಯನ್ನು ಆತ್ಮನ ಚಿತ್ತಶುದ್ಧಿಗಾಗಿ ಮಾಡು. ತತ್ವಜ್ಞಾನಿ ಆಗಿದ್ರೆ ಲೋಕಸಂಗ್ರಹಕ್ಕಾಗಿ ಮಾಡು. ಲೋಕಸಂಗ್ರಹ ಏನು? ಜನರ ಉನ್ಮಾರ್ಗವನ್ನು ತಡೆಗಟ್ಟುವುದೇ ಲೋಕಸಂಗ್ರಹ. ಜನರು ಮನ ಬಂದಂತೆ ನಡ್ಕೊಳ್ಳೋದು, ಸ್ವೇಚ್ಛಾಚಾರ ನಡ್ಕೊಳ್ಳೋದು ಅದಾಗದೇ ಇರಲಿ ಅಂತ ಹೇಳಿ ಒಂದು ವ್ಯವಸ್ಥಿತವಾದಂತಹ ವರ್ಣಾಶ್ರಮ ಧರ್ಮದಿಂದಿರೋದು, ಅವರವರ ಧರ್ಮನ ಅವ್ರು ಫಾಲೋ ಮಾಡೋದು ಮಾಡ್ತಾ ಇರೋದು. ಆ ರೀತಿ ಇರುವಂತೆ ಮಾಡು. ನಿಯಮ ಬರ್ತದೆ. ಪೂರ್ವತನಂ ಕೃತಂ ನ ಅಧುನಾತನಂ ಕೃತಂ ನಿರ್ವರ್ತಿತಂ. ಹಿಂದಿನ ಜನಕಾದಿಗಳಿಂದ ಮಾಡಿದ್ದಾದ ಅಂದ್ರೆ ಅವರು ಅವ್ರ ಹಿಂದಿನ ಮಾಡಿದ್ರು. ಜನಕಾದಿಗಳು ಕೂಡ ತಮಗಿಂತ ಹಿಂದಿನವರದನ್ನು ಫಾಲೋ ಮಾಡಿದ್ರು. ನೀನು ಜನಕಾದಿಗಳನ್ನು ಫಾಲೋ ಮಾಡು, ನಿನ್ನನ್ನು ಮುಂದಿನವ್ರು ಫಾಲೋ ಮಾಡ್ತಾರೆ. ಹೀಗೆ ಯಾರು ಅನುಸರಣೆ ಮಾಡ್ಬೇಕಾದ್ರೆ ಅವ್ರ ಹಿಂದಿನ ಅನುಸರಣೆ ಮಾಡ್ಬೇಕು, ಮುಂದಿನವರು ಹಿಂದಿನವರನ್ನ ಅನುಸರಣೆ ಮಾಡ್ತಾರೆ. ಆದ್ರೆ ನೀನು ಜನಕಾದಿಗಳನ್ನ ಕೊಂಡ್ರೆ ಆ ಜನಕಾದಿ ಪೂರ್ವತನ ಕೃತಮರು. ಜನಕಾದಿಗಳ ಹಿಂದಿನವರು ಬರು ಹಿಂದಿನವರಿಂದ ಮಾಡಿದ್ದಾಗಿರುವ ಕರ್ಮವನ್ನು ಅವರು ಅನುಸರಣೆ ಮಾಡಿದ್ದಾರೆ. ಈಗಿನ ಮನ್ಮನೆ ಮಾಡಿದ್ದಾದ ಕರ್ಮ ಅಲ್ಲ. ಕರ್ಮಚೇತ್ ಕರ್ತವ್ಯಂ ತದ್ವಚನಾದೇವ ಕರೋಮ್ಯಹಂ ಕಿಂ ವಿಶೇಷಿತೇನ ಪೂರ್ವತನಂ ಕೃತಮಿತಿ ಉಚ್ಯತೆ. ಕರ್ಮ ಮಾಡ್ಬೇಕು ಅನ್ನೋದೇ ನಿನ್ನ ಅಭಿಪ್ರಾಯವಾಗಿದ್ರೆ ನಿನ್ನ ಮಾತಿರ್ಲೇ ಮಾಡ್ತೀವಿ. ಅವರು ಅಪ್ಪ ಇದ್ ಮಾಡೋದ್ರೆ ಪಕ್ಕದ ಮನೆಯವ್ರು ಮಾಡ್ತಾರೆ, ಅವರು ಮಾಡ್ತಾರೆ, ಅಪ್ಪ ಅವ್ರು ಮಾಡ್ತಾರೆ ಅಂತ ಹೇಳ್ಬೇಡ. ನಾನ್ ಮಾಡ್ಬೇಕು, ನೀನೇ ಹೇಳು ಮಾಡ್ತೀನಿ ಅಂತ. ಮಾಡ್ಲೇಬೇಕಾದ್ರೆ ನಿನ್ನ ಮಾತಿದಂತೆ ಮಾಡ್ತೀನಿ ಹೊರತು ಯಾರೋ ಮಾಡ್ತಿದ್ರು ಅವ್ರಂತೆ ಮಾಡು ಅಂತ ಯಾಕೆ ಹೇಳ್ತೀಯಾ? ಅದ್ರಲ್ಲಿ ಏನು ವಿಶೇಷ ಅಂತ ಅರ್ಜುನ ಪ್ರಶ್ನೆ. ಕರ್ಮಚೇ ಕರ್ತವ್ಯ, ಕರ್ಮವನ್ನು ಮಾಡ್ಲೇಬೇಕು ಅಂತ ಆದರೆ ತದ್ವಚನಾದೇವ ಕರ್ಮಿ. ತದ್ವಚನ ಅಂದ್ರೇನು? ನಿನ್ನ ಮಾತಿನಿಂದಲೇ ನಾನು ಮಾಡುವನಾಗಿದ್ದೇನೆ. ನಿಮ್ ವಿಶೇಷಗೊಳಿಸ್ತಾ ಇದೆಯಲ್ಲ, ಹಿಂದಿನವ್ರು ಮಾಡಿದ್ದು, ಬಲು ಹಿಂದಿನವ್ರು ಮಾಡಿದ್ದು, ಅದನ್ನ ಮಾಡು, ಅದನ್ನ ಫಾಲೋ ಮಾಡು ಅಂತ ಈ ರೀತಿ ಹೇಳಿದ್ರೆ ಏನ್ ವಿಶೇಷ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಕೇಳಿದ್ರೆ ಉಚ್ಯತೆ,
ಹೇಳ್ತೀನಿ ಕೇಳು. ಈ ಯಸ್ಮಾತ್ ಮಹದ್ವೈಷಮ್ಯಂ ಕರ್ಮಣಿ, ಏಕೆಂದರೆ ನನ್ನ ಆಚರಣೆ ಮಾಡ್ತೀಯಾ ಹೌದು, ನಾನು ಹಿಂದಿನವರನ್ನು ಅನುಸರಣೆ ಮಾಡು, ಬಲು ಹಿಂದಿನವರನ್ನು ಅನುಸರಣೆ ಮಾಡುದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಕರ್ಮ ಮಾರ್ಗದಲ್ಲಿ ತುಂಬಾ ಕಠಿಣ ಇದೆ. ವೈಷಮ್ಯ ಅಂದ್ರೆ ಇದು ಕಷ್ಟ ಇದೆ ಅಂತ. ವೈಷಮ್ಯ, ಕಠಿಣ, ಕಷ್ಟ, ದುರ್ಗಮ ಎಲ್ಲ ಒಂದೇ ಅರ್ಥ. ಇನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ಯಾಕೆಂದ್ರೆ ಕರ್ಮ ಯಾವುದು, ಅಕರ್ಮ ಯಾವುದು, ವಿಕರ್ಮ ಯಾವುದು ಸಾಮಾನ್ಯರು ಗೊತ್ತಾಗೋದಿಲ್ಲ. ಎಷ್ಟೋ ಜನ ವಿಕರ್ಮವನ್ನು ಸಕರ್ಮ ಅಂತ ಮಾಡ್ಕೊಂಡ್ಬಿಡ್ತಾರೆ. ಕರ್ಮ ವಿಕರ್ಮ ವಿಭಾಗ ಇದೆಯಲ್ಲ, ಅದು ಶಾಸ್ತ್ರದಿಂದ ಗೊತ್ತಾಗೋದಿಲ್ಲ. ಹಾಗಾದ್ರಿಂದ ಕರ್ಮ ವಿಚಾರದಲ್ಲಿ ಬಹಳ ಕಠಿಣತೆ ಉಂಟು, ದುರ್ಬೋಧತೆ ಉಂಟು, ಕಷ್ಟ ಉಂಟು. ಆದ್ರಿಂದ ಹಿಂದಿನವ್ರು ಮಾಡಿದ್ ಮಾಡಪ್ಪ, ಬಲು ಹಿಂದಿನ ಮಾಡಿದ್ ಮಾಡಪ್ಪ ನಾನು ಹೇಳ್ತಾ ಇದ್ದೀನಿ ಹೊರತು, ನಾನು ಹೇಳ್ದಂಗೆ ಮಾಡಲ್ಲ ನಾನು ಅನ್ಕೊಂಡು ಹಾಗೆ ಹೇಳ್ತಾ ಇಲ್ಲ. ನನ್ ಮಾತು ನಿಮ್ಗೆ ಶ್ರದ್ಧೆ ಇಲ್ಲ, ನಂಬಿಕೆ ಇಲ್ಲ, ನಾನು ಅನ್ಕೊಂಡು ನಾನು ಹಾಗೆ ಹೇಳ್ತಾ ಇದ್ದೀನಿ ಅನ್ಕೋಬೇಡ. ನೀನ್ ನನ್ ಮಾತು ಶ್ರದ್ಧೆ ಗೊತ್ತು. ಅದು ಯಾಕೆ ಹಿಂದಿನವ್ರು ಮಾಡಿದಂತೆ ಮಾಡುದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕರ್ಮದ ವಿಚಾರ ತಿಳ್ಕೊಂಡು ತುಂಬಾ ಕಷ್ಟ. ಗಹನ ಕರ್ಮವೋ ಗತಿ ಅಂತ ಹೇಳ್ತಾನೆ. ಕರ್ಮದ ಗತಿ ಬಹಳ ಕರ್ಮ ವಿಪಾಕರ್ಮ. ಲೋಕ ಏನಂತಾರೆ, ಕರ್ಮ ಅಂದ್ರೆ ಮಾಡೋದು, ಅಕರ್ಮ ಅಂದ್ರೆ ಬಿಡೋದು ಅಂತ. ಹಾಗಂತ ಅಷ್ಟೇ ಅಲ್ಲ, ಮಾಡೋದೆಲ್ಲ ಕರ್ಮ ಆಗ್ಬೇಕು ಅಂತಿಲ್ಲ, ಬಿಟ್ಟಿದ್ದೆಲ್ಲ ಅಕರ್ಮ ಆಗ್ಬೇಕು ಅಂತ ಇಲ್ಲ. ಯಾವ ರೀತಿ ಮಾಡ್ತಾ ಇದ್ದಾನೆ, ಹೇಗ್ ಬಿಟ್ಟಿದ್ದಾನೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಇಂಟೆನ್ಷನ್ ಇದೆಯಲ್ಲ, ಮನಸ್ಸಿನ ಸ್ಥಿತಿ ಬಹಳ ಮುಖ್ಯವೇ ಹೊರತು ಬಾಹ್ಯ ಕ್ರಿಯೆ ಮುಖ್ಯ ಅಲ್ಲ. ನಾವು ಮಕ್ಕಳಿಗೆ ಏನೋ ಒಂದು ತಿಳ್ಸೋಕೆ ಕೋಪ ಮಾಡ್ಕೊಂಡು ಹಿಂಗ್ ಮಾಡ್ಬೇಕು ನೀವು ಅಂತೀವಿ. ನಮ್ಗೆ ಕೋಪ ಬಂದಿರ್ಬೇಕು ಅಂತಿಲ್ಲ, ಅದನ್ನ ಮಾಡ್ಸೋಕೋಸ್ಕರ ತಗೊಂಡಿರ್ತೀವಿ. ನಮ್ಗೆ ಕೋಪ ಬಂದಾಗ ನಾವು ಆಗೋ ಕರ್ಮ ಬೇರೆ. ನಮ್ಗೆ ಪ್ರತೀಕಾರವಾದಾಗ, ನಮ್ಗೆ ತೊಂದರೆ ಆದಾಗ ಕೋಪ ಬರುತ್ತೆ. ಆದ್ರೆ ನಾವು ತಾತ್ಕಾಲಿಕವಾಗಿ ಕೋಪ ತಗೊಳ್ಳೋದು ಬೇರೆ. ಹಾಗೆ ಕರ್ಮದಲ್ಲೂ ಹಾಗೆ ಇದೆ. ಕರ್ಮವನ್ನ ಫಲಾಪೇಕ್ಷೆಯಿಂದಲಾಗಲಿ ಕರ್ತೃತ್ವ ಅಭಿಮಾನದಿಂದಾಗಲಿ ಮಾಡೋ ಪ್ರಕಾರ ಒಂದು, ಫಲಾಪೇಕ್ಷೆಯು ಕರ್ತೃತ್ವ ಬುದ್ಧಿ ಇಲ್ಲದೇನೆ ಮಾಡೋ ಪ್ರಕಾರವೂ ಇದೆ. ಅದನ್ನ ತಿಳ್ಕೋಬೇಕು. ಅದು ಬಹಳ ಸೂಕ್ಷ್ಮ. ಅದನ್ನ ಹೇಳೋಕ್ಕೋಸ್ಕರವಾಗಿ ಭಗವಂತ ಹಿಂದಿನವ್ರು ಮಾಡಿದ್ವು, ಬಲು ಹಿಂದಿನವ್ರು ಮಾಡಿದ್ರು ಮಾಡೋ ಅರ್ಜುನ ಕರ್ಮದಲ್ಲಿ ಬಂದಿದೆ ಅಂತ ಹೇಳ್ತಾ ಇದ್ದಾನೆ. ಏನ್ ಕರ್ಮದಲ್ಲಿ ನಿಮ್ಮ ವೈಷಮ್ಯ ಏನು, ಕಷ್ಟ ಏನು, ದುರ್ಗಮ ಏನು ಅಂದ್ರೆ, ಕರ್ಮಣೋ ಬೋಧವ್ಯಂ ಕಿಂ ಕರ್ಮ ಕಿಮ ಕರ್ಮೇತಿ ಕವಯೋಪ್ಯತ್ರ ಮೋಹಿತಾಃ ತತ್ತೇ ಕರ್ಮ ಪ್ರವಕ್ಷ್ಯಾಮಿ ಯಜ್ಞಾತ್ವಾ ಮೋಕ್ಷಸೇ ಶುಭಾತ್. ತತ್ತೇ ಕರ್ಮ ಪ್ರವಕ್ಷ್ಯಾಮಿ ಯಜ್ಞಾತ್ವಾ ಮೋಕ್ಷಸೇ ಶುಭಾತ್. ಕಿಂ ಕರ್ಮ ಕಿಂ ಅಕರ್ಮೇತಿ ಅಕರ್ಮ ಇತಿ ಕವಯಃ. ವಿಧಾನ ಹೇಳು. ಕವಯಃ ಅಪಿ ಅತ್ರ ಮೋಹಿತಾಃ ತತ್ ತೇ ಕರ್ಮ ಪ್ರವಕ್ಷ್ಯಾಮಿ ಯತ್ ಜ್ಞಾತ್ವಾ ಮೋಕ್ಷ್ಯಸೆ ಅಶುಭಾತ್. ಅತ್ರ ಅಂದ್ರೆ ಈ ವಿಷಯದಲ್ಲಿ ಕರ್ಮ ಕಿಂ, ಕರ್ಮ ಅಂದ್ರೆ ಯಾವುದು, ಅಕರ್ಮ ಕಿಂ, ಅಕರ್ಮ ಅಂದ್ರೆ ಯಾವುದು, ಈ ವಿಷಯದಲ್ಲಿ ಕವಯ ವಸಿಷ್ಠಾದಿಯ ಮೇಧಾವಿನೋಪಿ ಮೋಹಿತ ಅಲ್ಲ. ಕವಿಗಳು ಕೂಡ ಮೋಹಗೊಂಡಿದ್ದಾರಪ್ಪ. ಕರ್ಮ ವಿಚಾರ ಇದೆಯಲ್ಲ, ಸ್ಥೂಲವಾಗಿ ನೋಡಿದಾಗ ದೇಹದಿಂದ ನಡೆಯೋದೆಲ್ಲ ಕರ್ಮ ಅನ್ಕೊಂಡ್ಬಿಡ್ತೀವಿ, ದೇಹದಿಂದ ಮಾಡ್ತೀರಾ ಅಂದ್ರೆ ಅಕರ್ಮ ಅನ್ಕೊಂಡ್ಬಿಡ್ತೀವಿ. ಅಷ್ಟೇ ಅಲ್ಲ, ಅದು ಮಾನಸಿಕ ಭಾವ, ಮಾನಸಿಕ ಸ್ಥಿತಿ ಬಹಳ ಮುಖ್ಯ. ಅವನು ಎಲ್ಲೇ ಇದ್ರು ಹೇಗೆ ಕರ್ಮ, ಜನಕಾದಿಗಳು ಯಜ್ಞಾಗ ಮಾಡುತ್ತಿದ್ರು, ಅದು ಕರ್ಮ ಅಲ್ಲ. ಸೋಮಾದಿಗಳು ಕರ್ಮ ಮಾಡೋಣ ಅಂತ ಸುಮ್ಮನೆ ಕೊಟ್ಕೊಂಡ್ ಬಿಟ್ರು, ಅಶಾಸ್ತ್ರೀಯ ಮಾರ್ಗ ಲೌಕಿಕ ಕರ್ಮ ಮಾಡ್ತಾರೆ, ಶಾಸ್ತ್ರೀಯ ಕರ್ಮ ಬಿಟ್ರು, ಅವ್ರು ಕರ್ಮ ಬಿಟ್ಟವರಲ್ಲ. ಅವ್ರಿಗೆ ಭಗವಂತ 18ನೇ ಅಧ್ಯಾಯದಲ್ಲಿ ನೈವ ತ್ಯಾಗ ಫಲಂ ಲಭೇತ್, ಬಿಟ್ಟದ್ದರ ಫಲ ಇದೆಯಲ್ಲ, ತ್ಯಾಗ ಕರ್ಮ ಬಿಟ್ಟದಕ್ಕೆ ಒಂದು ಫಲ ಇದೆಯಲ್ಲ, ಕರ್ಮ ಬಿಟ್ಟದಕ್ಕೆ ಫಲ ನಿಷ್ಕ್ರಿಯಾತ್ಮ ಸ್ವರೂಪ ನೆಲೆಯೋದು. ಈ ರೀತಿ ಕರ್ತೃತ್ವ ಬುದ್ಧಿ ಇಟ್ಕೊಂಡು ಕರ್ಮ ಬಿಟ್ರೆ, ಕರ್ಮ ಫಲ ಬಿಟ್ಟದ ಕರ್ಮ ಬರಲ್ಲ. ಅವ್ರು ಕರ್ಮ ಬಿಟ್ಟೂ ಇಲ್ಲ, ಅವ್ರು ಶಾಸ್ತ್ರೀಯ ಕರ್ಮ ಬಿಟ್ಟಿದ್ದಾರೆ ಹೊರತು ಲೌಕಿಕ ಕರ್ಮ ಮಾಡ್ತಾನೆ ಇರ್ತಾರೆ. ಕರ್ತೃತ್ವ ಬುದ್ಧಿ ಇರೋರಿಗೆ ಕರ್ಮ ಬಿಡಕ್ ಆಗೋದೇ ಇಲ್ಲ. ಯಾಕೆಂದ್ರೆ ಅದು ಒಂದು ರೀತಿ ಬೈಂಡಿಂಗ್ ಕೂರ್ಸುತ್ತೆ, ಒಂದು ನಿಯಮ ಕೂರ್ಸುತ್ತೆ. ನೀನು ಸಿನಿಮಾ ಹೋಗ್ಬೇಡ, ನೀನು ಇದಕ್ ಹೋಗ್ಬೇಡ, ತಿರ್ಗಕ್ ಹೋಗ್ಬೇಡ, ಹೋಟ್ಲ್ ಹೋಗ್ಬೇಡ, ಅದನ್ನ ತಿನ್ಬೇಡ, ಇದನ್ನ ತಿನ್ಬೇಡ. ತುಂಬಾ ನಿಮಗೊಂದು ಸುತ್ತುವಲೆ ಹಾಕಿದ್ರೆ ಮನುಷ್ಯನ್ ಕಷ್ಟ. ಅದು ಇಂದಿಗೆ ಸ್ವೇಚ್ಛಾ ಪ್ರವೃತ್ತಿ ಇದ್ದವರಿಗೆ ತುಂಬಾ ಕಷ್ಟ.
ಹೆಂಗಾಯ್ತು ಇರೋದು, ಏನಾಯ್ತು ತಿರ್ಕೊಂಡು ಎಲ್ಲಾಯ್ತು ತಿರ್ಕೊಂಡು ಏನಾಯ್ತು ಮಾಡ್ಕೊಂಡು ಇರೋದು ಸುಲಭ. ಮನುಷ್ಯನಿಗೆ ಪ್ರಾಣಿ ಅಂತ ಇರೋದು ಸುಲಭ, ಶಾಸ್ತ್ರೀಯ ಪುರುಷನಾಗೋದು ಕಷ್ಟ. ಅದಕ್ಕೋಸ್ಕರವಾಗಿ ಮನುಷ್ಯ ಏನ್ ಮಾಡ್ತಾನೆ, ಸ್ವೇಚ್ಛಾಚಾರಿ ಆಗಿಬಿಡ್ತಾನೆ. ಸ್ವೇಚ್ಛಾಚಾರಿ ಆಗಿ ಶಾಸ್ತ್ರೀಯ ಕರ್ಮ ಬಿಟ್ರೆ, ಆ ಕರ್ಮ ಬಿಟ್ಟಿದ್ದಾವಲ್ಲ ಅವನಿಗೂ ಫಲ ಆಗಲಿ, ಅವ್ನಿಗೇನು ಫಲ ಆಗಲ್ಲ, ಅವನಿಗೆ ಸ್ಥಾವರ ಅಂತ ಅಧೋಗತಿ ಫಲ ಆಗುತ್ತೆ ಅಷ್ಟೇ. ಚರ್ಚೆಯನ್ನು ಆದ್ದರಿಂದ ಚತುರ ತಸ್ಮಾದಲ್ಲಿ ನಿನಗೆ ಕರ್ಮದ ಸ್ವರೂಪವನ್ನು, ಕರ್ಮ ಸ್ವರೂಪವನ್ನು ನಿನಗೆ ಹೇಳ್ತೀನಿ. ಯಾವ ಕರ್ಮ ಸ್ವರೂಪ ವಿವೇಕ ಮಾಡ್ಕೊಳ್ಳೋದ್ರಿಂದ ಅಶುಭದಿಂದಲೇ ಸಂಸಾರದಿಂದಲೇ ಮುಕ್ತನಾಗ್ಬಿಡ್ತೀಯೋ ಅಂತ ಕರ್ಮಗಳ ತತ್ವವನ್ನು ಹೇಳ್ತೀನಿ ಅರ್ಜುನ, ಅದನ್ನ ಕೇಳ್ಕೋ ಅಂತ ಪ್ರತಿಜ್ಞೆ ಮಾಡಿದ. ಮುಂದೆ ಶ್ಲೋಕದಲ್ಲಿ ತಿಳ್ಕೊಳ್ಬೇಕಾದ್ರೆ ಏನೇನು ಅಂತ ಹೇಳ್ತಾನೆ, ಆಮೇಲೆ ಸ್ವರೂಪ ಹೇಳ್ತಾನೆ. ಕಿಂಕರ್ಮ ಕಿಂಚ ಅಕರ್ಮ ಇತಿ ಕವಯಃ ಮೇಧಾವಿನೋಪಿ ಅತ್ರ ತಸ್ಮಿನ್ ಕರ್ಮಾದಿ ವಿಷಯೇ ಮೋಹಿತಾಃ ಮೋಹಂಗತಾಃ. ಕರ್ಮ ಅನ್ನೋದು ಯಾವುದು, ಇಲ್ಲಿ ಕರ್ಮ ಅನ್ನೋದು ಯಾವುದು ಅಂದ್ರೆ ಧರ್ಮಶಾಸ್ತ್ರಗಳಲ್ಲಿ ವೇದಗಳಲ್ಲಿ ಆ ರೀತಿ ಇಟ್ಕೊಂಡಿಲ್ಲ. ವ್ಯಾಪಾರ ಮಾತ್ರವನ್ನೇ ಕರ್ಮ ಅಂತ ಇದ್ದಾರೆ. ಕ್ರಿಯಚೇತಿ ಕರ್ಮ ವ್ಯಾಪಾರ ಮಾತ್ರ ಅಂತ. ಚೇಷ್ಟಾರೂಪವಾದ ಕರ್ಮ ಯಾವ್ಯಾವುದು, ಚೇಷ್ಟಾರಹಿತವಾದದ್ದು ಯಾವುದು, ಚೇಷ್ಟಾರಹಿತವಾದ ಏನೋ ದೇಹೇಂದ್ರಿಯ ಮನೋಬುದ್ಧಿ ಬಿಗಿ ಹಿಡ್ಕೊಂಡ್ಬಿಟ್ರೆ ಚೇಷ್ಟಾರಹಿತವಾದ ಕರ್ಮ ಅಂದ್ಕೊಂಡ, ಹಂಗಾಗಲ್ಲ ಅಂತ. ದೇಹೇಂದ್ರಿಯ ಮನೋಬುದ್ಧಿ ಬಿಗಿ ಹಿಡ್ಕೊಂಡು ಕೂತ್ಕೋ ಚೇಷ್ಟಾರಹಿತವಾದ ಸ್ವರೂಪ ಅಲ್ಲ. ಇನ್ನೊಂದಿದೆ ನಿಷ್ಕ್ರಿಯಾತ್ಮ ಸ್ವರೂಪ ಅಂತ ಒಂದು ಬೇರೆ ಇದೆ, ಅದು ಅಕರ್ಮ ರೂಪ ಅಷ್ಟೇ ಹೊರತು ಕರ್ಮ ಅಂದ್ರೆ ಕ್ರಿಯಾರೂಪ ಯಾವ್ಯಾವುದು, ಅಕರ್ಮ ಅಂದ್ರೆ ಕ್ರಿಯೆ ಅಲ್ಲದೆ ಇರೋದು ಯಾವುದು ಅನ್ನುವ ವಿಷಯಕ್ಕೆ ಕವಿಗಳು, ಮೇಧಾವಿಗಳು, ಪಂಡಿತರು, ವಿದ್ಯಾವಂತರು, ಬುದ್ಧಿವಂತರು ಕೂಡ ಈ ಕರ್ಮಾದಿಗಳ ವಿಷಯದಲ್ಲಿ ಮೋಹವನ್ನು ಹೊಂದಿದ್ದಾರೆ, ವಿವೇಕವನ್ನು ಕಳ್ಕೊಂಡಿದ್ದಾರೆ. ಮೋಹ ವೈಚಿತ್ಯ ಗೊತ್ತಾಗಿಲ್ಲ. ಕರ್ಮ ಅವೇನಿದ್ದಾರೆ, ಏನು ಮಾಡೋದವನು ಓದೇವಿ ಸುಮ್ಮನೆ ಕೂತಿರ್ತಾನೆ ಅಂತಂದಿ, ಏನೂ ಮಾಡಲ್ಲ ಅನ್ನೋದು ಅವನ ಅಪೇಕ್ಷೆ, ಏನೋ ಮಾಡ್ಬೇಕು ಅಂತ ತಿಳ್ಕೊಂಡಿಲ್ಲ, ಅದನ್ನ ಮಾಡ್ತಾ ಇಲ್ಲ ಅನ್ನೋದು ಏನೂ ಮಾಡ್ತಿಲ್ಲ ಅಂತ ಅಂತಿದ್ದಾನೆ ಹೊರತು ಅವನ ಮನಸ್ಸಿನ ಏನು ಮಾಡ್ಲಿ ಇರೋಕ್ಕಾಗಿಲ್ಲ. ಅವನಿಗೆ ಮುದೇವಿಯ ಕೂತವನಿಗೂ ಏನೋ ಚಿಂತನೆ ಯೋಚನೆ ಅದು ಇದ್ದೇ ಇರುತ್ತೆ. ಹಾಗಾಗಿ ಅವನು ಏನೂ ಮಾಡ್ತಾ ಇಲ್ಲ ಅಂತ ಆಗಲ್ಲ. ಲೋಕದಲ್ಲಿ ಮಾತ್ರ ನಾವು ಅಪೇಕ್ಷೆ ಪಟ್ಟ ಕರ್ಮ ಮಾಡದೆ ಇದ್ಮೇಲೆ ಏನೂ ಮಾಡ್ತಿಲ್ಲ ನಾವು ಅಂತೀವಿ. ಹಾಗೆ ಅದು ಅಲ್ಲ ಅಂತ ಹೇಳ್ತಾನೆ. ಆ ವಿಭಾಗ ಅಲ್ಲ. ತತ್ ಅತಃ ತೇತುಭ್ಯಂ ಅಹಂ ಕರ್ಮ ಅಕರ್ಮ ಚ ಪ್ರವಕ್ಷ್ಯಾಮಿ ಯಜ್ಞಾತ್ವಾ ವಿದಿತ್ವಾ ಕರ್ಮಾದಿ ಮೋಕ್ಷ್ಯಸೆ ಅಶುಭಾತ್ ಸಂಸಾರಾತ್. ಅದರಿಂದ ನಿನಗೆ ಅತಃ ಆದ್ದರಿಂದ ತೇತುಭ್ಯಂ ನಿನಗೆ ಅಂತ ಮೂಲ ಪದವನ್ನು ತಗೊಳ್ತಾರೆ, ಭಾಷ್ಯಕಾರ ಒಂದು ಬರೀತಾರೆ. ನಾನು ನಿನಗೆ ಕರ್ಮ ಅಕರ್ಮ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ, ಅದ್ರ ಬಗ್ಗೆ ಹೇಳ್ತೀನಿ. ಈ ಯಾವ ಕರ್ಮ ವಿಭಾಗವನ್ನು ಕಂಡುಕೊಂಡವನಾದ್ರೆ, ಗೊತ್ತು ಮಾಡ್ಕೊಂಡ್ರೆ, ಆ ಕರ್ಮಾದಿ ಅಂದ್ರೆ ಕರ್ಮ ವಿಕರ್ಮ ಅದನ್ನು ತಿಳಿದವನಾದ್ರೆ ಅಶುಭದಿಂದಲೇ ಮುಕ್ತನಾಗ್ತೀಯೋ, ಸಂಸಾರದಿಂದಲೇ ನೀನು ಬಿಡುಗಡೆ ಹೊಂದ್ಬಿಡ್ತೀಯೋ ಅಂತ ಮಹತ್ತರವಾದ ಫಲವುಳ್ಳದು ಈ ಜ್ಞಾನ. ಏನಂತಾರೆ, ಭರ್ತಿ ಪ್ರಪಂಚರು ಭರ್ತಿಕಾರರು ಒಬ್ಬರಿದ್ರು. ಅವ್ರೇನ್ ಮಾಡ್ಕೊಂಡಿದ್ರು, ನಿತ್ಯ ಕರ್ಮ ಮಾಡ್ತಾ ಇರೋದು ಅಕರ್ಮ ಅಂತ. ಯಾಕೆ ಫಲ ಇಲ್ಲವಾದ್ರಿಂದ ಅಂತ. ಅದನ್ನು ಮಾಡದೇ ಇರೋದು ಕರ್ಮ, ಯಾಕಂದ್ರೆ ಪ್ರತಿವಾಯ ಫಲ ಬರೋದ್ರಿಂದ ಅಂತ ಹಾಗರ್ಥ ಮಾಡ್ತಾರೆ. ನಿತ್ಯ ಕರ್ಮವನ್ನು ಮಾಡದೆ ಹೋದ್ರೆ ಪಾಪ ಬರುತ್ತಲ್ಲ, ಅದು ಕರ್ಮ. ನಿತ್ಯ ಕರ್ಮಕ್ಕೆ ಫಲ ಇಲ್ವಲ್ಲ, ಅದನ್ನ ಮಾಡ್ತಾ ಇದ್ರೆ ಅದು ಅಕರ್ಮ ಅಂತ ಹಾಗರ್ಥ ಮಾಡ್ತಾರೆ. ಆ ರೀತಿ ತಿಳ್ಕೊಂಡ್ರೆ ಮೋಕ್ಷ ಆಗಲ್ಲಪ್ಪ. ಯಜ್ಞಾತ್ವ ಮೋಕ್ಷ ಭಗವತ್ ಹೇಳ್ತಾ ಇರೋದ್ರಿಂದ ಜ್ಞಾನ ಮಾತಿಂದಲೇ ಮೋಕ್ಷ ಆಗ್ಬೇಕಾದ್ರೆ ಉಪಾಸನೆಯೇ ಜ್ಞಾನ ಅಂತಾರೆ ಅವರು. ವಸ್ತುತಂತ್ರ ಜ್ಞಾನ ಹೌದು. ಅಲ್ಲ ಈಗ ಗೊತ್ತಲ್ಲ, ದೃಷ್ಟಿಯಲ್ಲಿ ಜ್ಞಾನ ಅಂತಂದ್ರೆ ವಸ್ತುತಂತ್ರ ಜ್ಞಾನ, ಅದು ಆತ್ಮ ಸ್ವರೂಪವನ್ನ ಇದ್ದಾಗೆ ತಿಳಿಯೋ ಜ್ಞಾನ. ಪ್ರಪಂಚರು ಸಮುಚ್ಚಯವಾದಿಗಳಿಗಲ್ಲ, ಅವ್ರ ಜ್ಞಾನ ಅಂತಂದ್ರೆ ಅವರ ಉಪಾಸನೆಯಲ್ಲಿ. ಯಾಕೆ ಅಂತಂದ್ರೆ ಅವ್ರು ಎಲ್ಲವನ್ನು ಶಾಸ್ತ್ರ ವಿಧಾನ ಮಾಡಿದೆ ಅಂತಂದ್ಮೇಲೆ ಅದು ಅನುಷ್ಠೇಯವೇ ಹೊರತು ಬರೀ ತಿಳ್ಕೊಂಡಿದ್ರಿಂದ ಏನಾಗುತ್ತೆ, ಲೋಕದಲ್ಲಿ ಬರೀ ತಿಳುವಳಿಕೆಯಿಂದ ಏನೋ ಆಗಿಲ್ಲಪ್ಪ. ಜ್ಞಾತ್ವ ಪ್ರಾರಭ್ಯ ಕುರುವೀತ, ಏನ್ ಮಾಡಿದ್ರು ಕೂಡ ಏನ್ ತಿಳ್ಕೊಂಡ್ರು ಕೂಡ ಅದು ಕ್ರಿಯೆ ಉಪಯೋಗ. ಲೋಕದಲ್ಲೂ ಹಾಗೆ ನಾವು ಬುದ್ಧ ಕರ್ಮಾನುಚಾರವೇ, ಲೋಕದಲ್ಲೂ ಕೂಡ ಎಲ್ಲಾ ಜ್ಞಾನವನ್ನು ನಾವು ಕ್ರಿಯೆಗೋಸ್ಕರ ಇಟ್ಕೊಂಡಿದ್ದೀವಿ, ಅದು ಬರೀ ಜ್ಞಾನಕ್ಕೋಸ್ಕರ ಜ್ಞಾನ ಯಾವ್ದು ಇಲ್ಲ. ಏನ್ ಜ್ಞಾನ ಇದ್ರು ಅದರಿಂದ ತಿಳ್ಕೊಂಡೆ, ಆಮೇಲೆ ಏನ್ ಮಾಡ್ಬೇಕು, ಹೀಗ್ ಮಾಡ್ಬೇಕು, ಇಷ್ಟು ತಿಳುವಳಿಕೆ ಹೊಂದ್ಬಿಟ್ಟು ಅವನು ಮಾಡ್ಬೇಕು ಅಂತೇಳಿ. ಹಾಗಾಗ್ಬಿಟ್ಟು ಅವರು ಜ್ಞಾನ ಅಂತಂದ್ರೆ ಉಪಾಸನೆಯಲ್ಲೇ ಜ್ಞಾನ ಅಂದಿದಾಗ ಹೊರತು ಈ ಒಂದು ದೊಡ್ಡ ವಿದ್ಯೆ ಶಂಕರಾಚಾರ್ಯರು ಒಂದೇ ಒಂದ್ಸಲವೂ ಕೂಡ ನಮ್ಮ ಭಾಷೆಯಲ್ಲಿ
ನೀವು ಹೇಳೋ ಪ್ರಕಾರ ಜ್ಞಾನ ಅಂತ ಉಪಾಸನೆ ಹೇಳ್ತಾ ಇದ್ದೀರಲ್ಲ, ನಾನು ಆ ತರ ಹೇಳ್ತಾ ಇಲ್ಲ ಅಂತ ಇಲ್ಲ. ಹಾಗೆ ಹೇಳೋದಿಲ್ಲ. ಅವರು ಜ್ಞಾನಕರ್ಮ ಸಮುಚ್ಚಯವನ್ನು ಆಚಾರ್ಯರು ಒಂದೇ ಒಂದು ಸ್ವರೂಪ ಕೂಡ ನೀವು ಹೇಳೋ ಜ್ಞಾನ ಉಪಾಸನೆ ಅಂತಂದ್ರೆ ಆ ಉಪಾಸನೆ ಬೇರೆ ಕಂಡ್ರೆ ಜ್ಞಾನ ಅಂತಂದ್ರೆ ನಾನು ಹೇಳ್ತಾ ಇರೋ ವಸ್ತುತಂತ್ರ ಜ್ಞಾನ ಅಂತ ಹೇಳಿಲ್ಲ. ಇವರು ಭಾಷೆಗಾರರು ತೀರ್ಮಾನ ಮಾಡ್ಬಿಟ್ಟು ವಸ್ತುತಂತ್ರ ಜ್ಞಾನವೇ ಜ್ಞಾನ ಅಂತ ಇಟ್ಕೊಂಡ್ಬಿಟ್ಟು ಇವ್ರು ಅವ್ರು ಖಂಡನೆ ಮಾಡ್ತಾರೆ. ಅವ್ರ ಪಾಪ ಜ್ಞಾನ ಕರ್ಮ ಸಮುಚ್ಚಯ ಅಂತಂದ್ರೆ ಉಪಾಸನೆಗೆ ಕರ್ಮಕ್ಕೂ ಸಮುಚ್ಚಯ ಅಂತಾರೆ ಹೊರತು ಅದನ್ನ ಖಂಡನೆ ಮಾಡೋದಿಲ್ಲ. ವಸ್ತುತಂತ್ರ ಜ್ಞಾನವನ್ನು ಅವ್ರ ಜ್ಞಾನ ಅವ್ರು ಅದೇ ಇಲ್ಲ ಅವರು. ಆದ್ರಿಂದ ಅವ್ರ ಸಮುಚ್ಚಯ ಏನ್ ತಪ್ಪಲ್ಲ. ಅದು ಸಮುಚ್ಚಯ ತಪ್ಪಿಲ್ಲ. ಆ ಸಮುಚ್ಚಯ ಆಗ ಈಶಾವಾಸ್ಯಕ್ಕೆ ಜನಕರ್ಮ ಸಮುಚ್ಚಯನ್ನೇ ಹೇಳೋದು, ಉಪಾಸನ ಕರ್ಮ ಸಮುಚ್ಚಯನ್ನೇ ಹೇಳೋದು. ಇವ್ರು ಹೇಳ್ತಾ ಇರುವಂತ ನಿಷ್ಕ್ರಿಯಾತ್ಮ ಸ್ವರೂಪದ ನೆಲೆಯಿಂದವರಿಗೆ ಕರ್ಮ ಹೊಂದಲ್ಲ ಅಂತ ಹೇಳ್ತಿದ್ದಾರೆ ಅವರು. ಅದು ಕರ್ತೃತ್ವದಲ್ಲೇ ಮಾಡುವಂತ ಕರ್ಮ, ಅದು ಉಪಾಸನೆಯೋ ಮಾನಸಿಕ ಕರ್ಮ. ಆ ಕರ್ಮಕ್ಕೂ ಅಗ್ನಿಹೋತ್ರ ಕರ್ಮಕ್ಕೂ ಪೂರಕವೇ ಹೊರತು ಮಾನಕ ಇಲ್ಲ. ಇಲ್ಲಿ ಬಾಧಿತವಾಗ್ಬಿಡುತ್ತಲ್ಲ, ನಿಷ್ಕ್ರಿಯಾತ್ಮ ಸ್ವರೂಪ ಜ್ಞಾನವಾಗುತ್ತದೆ, ಕರ್ತೃತ್ವ ಬುದ್ಧಿ ಹೋಗಿ ಎಲ್ಲವ ಇದು ಅದಕ್ಕೆ ಕರ್ಮ ಹೊಂದಲ್ಲ ಅಂತಿದ್ದಾರೆ ಹೊರತು ಇದನ್ನು ಭಾಷಿಗಾರ ಒಂದ್ಸಲ ಸ್ಪಷ್ಟಪಡಿಸಿದ್ರೆ ನೀವ್ ಹೇಳ್ತಾರೋ ಜ್ಞಾನಕ್ಕೂ ನಾವೇ ಜ್ಞಾನಕ್ಕೂ ವ್ಯತ್ಯಾಸ ಇದೆಯಪ್ಪ, ನಾವು ಅನುಭವಾತ್ಮಕವಾದ ವಸ್ತುತ ಜ್ಞಾನ ನಿಮ್ದು ಕರ್ತೃತ್ವ ಜ್ಞಾನ ಅಂತ ಯಾವನ್ನ ಹೇಳಿದ್ರೆ ಕ್ಲಿಯರ್ ಆಗ್ತಿತ್ತು. ಭಾಷಿಕರು ಏನಪ್ಪ ಅಷ್ಟೇ ಅಲ್ಲ, ಈ ಉಪನಿಷತ್ತಿನಲ್ಲೂ ಉಪಾಸೀತಾನ್ ಶುರುವಾಗಿ ಜ್ಞಾನ ವೇದಾನ್ ಮುಗಿಸುತ್ತೆ, ವೇದಾನ್ ಶುರು ಮಾಡ್ಕೊಂಡು ಉಪಾಸೀತಾನ್ ಮುಗಿಯುತ್ತೆ. ಕರ್ತೃತಂತ್ರಕ್ಕೂ ಜ್ಞಾನ ಹೇಳುತ್ತೆ, ವಸ್ತುತಂತ್ರಕ್ಕೂ ಉಪಾಸೀತ ಅಂತ ಹೇಳುತ್ತೆ, ಆತ್ಮೀಯತ್ಯೋಪಾಸೀತ ಅಂತ ಹೇಳುತ್ತೆ. ಆತ್ಮೀಯತ್ಯೋಪಾಸೀತ ಅಂದ್ರೆ ಅದು ಜ್ಞಾನವೇ ಹೊರತು ಭಾವನೆ ಅಲ್ಲ. ಹಾಗೆ ಇದರಲ್ಲಿ ಏಂ ವೇದ ಅಂತ ಶಾಂತಿ ವಿದ್ಯೆಗೆ ಏಂ ವೇದ ಅಂತ ಹೇಳಿದ್ರೆ ಅದು ಉಪಾಸನೆಗೆ ಅಷ್ಟೇ ಹೊರತು ಅಲ್ಲ. ಅದನ್ನ ಸ್ವಾಮಿಗಳು ಇದ್ರಲ್ಲಿ ಬರೀತಾರೆ, ಸೂತ್ರಭಾಷೆ ವಾಕ್ಯ ತಗೊಂಡು ಬಿಜಿನ ಉಪಕ್ರಮ್ಯ ಉಪಾಸ್ತಿನ ಉಪಸಂಸ್ಕ್ರಿಯತೆ ಕ್ವಚಿತ್ ಕ್ವಚಿತ್ ಉಪಾಸ್ತಿನ ಉಪಕ್ರಮ್ಯ ಬಿಜಿನ ಉಪಕ್ರಿಯತೆ ಯತ್ರ ಕರ್ತೃತಂತ್ರ ಜ್ಞಾನ ಮುಕ್ತಂ ತತ್ರ ಉಭಯತ್ರಾಪಿ ಉಪಾಸನಾ ರೂಪಮೇ ಜ್ಞಾನ ಮುಚ್ಯತೆ, ಯತ್ತದು ವಸ್ತುತಂತ್ರ ಜ್ಞಾನ ಮುಚ್ಯತೆ ತತ್ ಅನುಭವಾತ್ಮಕ ಜ್ಞಾನ ಮುಚ್ಯತೆ ಅಂತ ಸ್ವಾಮಿಗಳು ತೋರಿಸಿದ್ದಾರೆ. ಅದು ಬಹಳ ವಿವೇಕವಾಗಿ ಅರ್ಥ ಮಾಡ್ಕೋಬೇಕು, ತಪ್ಪು ಅರ್ಥ ಮಾಡ್ಕೊಂಡು ಯಾರಿಗೂ ಭ್ರಾಂತಿ ಬಿಡುತ್ತೆ. ಎಲ್ಲರೂ ಕೂಡ ಜ್ಞಾನಕರ್ಮ ಸಮುಚ್ಚಯವಾಗಿ ಸಂಪ್ರದಾಯ ಆ ಪರಂಪರೆಯೂ ಇತ್ತು. ಸಂಸಾರದಲ್ಲಿ ಬೇರೆ ಬೇರೆ ಈ ತರಹ ಕರ್ಮವನ್ನೇ ಪ್ರಧಾನವಾಗಿ ಹೇಳೋದು, ಮೀಮಾಂಸಕ ಮತವನ್ನೇ ಪ್ರಧಾನವಾಗಿ ಇಟ್ಕೊಳ್ಳೋದು, ಸಮುಚ್ಚಯವಾದವನ್ನೇ ಶಂಕರಾಚಾರ್ಯ ಕಾಲದಲ್ಲಿ ತುಂಬಾ ಪ್ರಧಾನವಾಗಿದ್ದು ಸಮುಚ್ಚಯವಾದ್ರೆ ಅಲ್ಲ. ಅವರ ಹಿಂದೆ ಈ ಶಂಕರಾಚಾರ್ಯ ಜ್ಞಾನ ಇಲ್ಲವೇ ಇಲ್ಲವಾಗಿದ್ರೆ ಇವ್ರು ಖಂಡನೆ ಮಾಡ್ತಿರ್ಲಿಲ್ಲ. ಸಮುಚ್ಚಯವಾದ್ರು ಅದನ್ನ ಖಂಡನೆ ಮಾಡಿದ್ದಾರೆ. ಜ್ಞಾನದಿಂದ ಮೋಕ್ಷ ಆಗುತ್ತೆ ಅನ್ನೋ ಸರಿಯಲ್ಲ ಅಂತ ಖಂಡನೆ ಮಾಡಿರೋದ್ರಿಂದ ಇವ್ರು ಹೇಳ್ತಿರೋ ಜ್ಞಾನ ಖಂಡನೆ ಮಾಡೋದು, ಶಂಕರಾಚಾರ್ಯ ಹೇಳೋ ಜ್ಞಾನದಿಂದ ಮೋಕ್ಷ ಆಗಲ್ಲ ಖಂಡನೆ ಮಾಡ್ತಿದ್ದಾರೆ. ಶಂಕರಾಚಾರ್ಯರು ನಿಮ್ ಜ್ಞಾನ ಕರ್ಮಜನ ಕೂಡ ನೀವು ಹೇಳ್ತಾ ಇರುವಂತಹ ಕರ್ಮ ಜ್ಞಾನ ಸಮುಚ್ಚಯ ಅಂದ್ರೆ ನಾವ್ ಹೇಳೋ ಜ್ಞಾನ ಕರ್ಮ ಸಮುಚ್ಚಯ ಅಲ್ಲ ಅಂತ ಹೇಳ್ತಿದ್ದಾರೆ. ಈ ವಸ್ತುತಂತ್ರ ಜ್ಞಾನವನ್ನು ಹೇಳೋರು ಮತ್ತೆ ಸದ್ಯೋಮುಕ್ತಿಯನ್ನು ಹೇಳುವಂತಹ ಜನಗಳು ಲೋಕದಲ್ಲಿ ಕಮ್ಮಿ, ತುಂಬಾ ಕಮ್ಮಿನೇ. ಕೂಡ ಈ ಮಾಧ್ವರು ರಾಮಾನುಜರು ಪ್ರಕಾರದಲ್ಲಿ ಅವ್ರು ಉಪಾಸನಾ ಇದನ್ನೇ ಹೇಳೋದು. ಅವ್ರಿಗೂ ಯಾರಿಗೂ ಕೂಡ ವಸ್ತುತಂತ್ರ ಜ್ಞಾನ ಅನ್ನೋ ಶಬ್ದವೇ ಇಲ್ಲ ಅವರನ್ನು. ಆಮೇಲೆ ಬ್ರಹ್ಮ ಉಪಾದಾನ ಕಾರಣ ಹೌದು, ನಿಮಿತ್ತ ಕಾರಣ ಹೌದು ಅಂದ್ರೆ ಅವ್ರಿಗೆ ಅರ್ಥ ಮಾಡ್ಲಿಕ್ಕೆ ಆಗಿಲ್ಲ. ಒಮ್ಮೆ ಉಪಾದಾನ ಕಾರಣ ಅಂದ್ಬಿಟ್ಟು ಅವರಿಗೆ ಎಷ್ಟು ರಗಳೆ ಆಗಿದೆ ಅಂದ್ರೆ, ಈ ಜಗತ್ ಅಚೇತನವಾಗಿ ಬ್ರಹ್ಮ ಆಗಿದೆ ಅಂತಂದ್ರೆ ಬ್ರಹ್ಮ ವಿಕಾರ ಅಂತಾಗಿ ಅನಿತ್ಯ ಆಗತ್ತೆ ಅಂತ ಅವ್ರು ಹೇಳ್ತಾರೆ. ಕಾರ್ಯಕಾರಣಗಳು ಸಾಲಕ್ಷಿಣೆ ಅನ್ಬೇಕು. ಬ್ರಹ್ಮ ನಿರವಯವ, ಜಗತ್ತು ಸಾವಯವ. ಬ್ರಹ್ಮ ಚೇತನ, ಜಗತ್ತು ಅಚೇತನ. ಬ್ರಹ್ಮ ಏಕ, ಜಗತ್ತು ಅನೇಕ. ಬ್ರಹ್ಮ ಅವಿಕ್ರಿಯ, ಜಗತ್ತು ಸವಿಕ್ರಿಯ. ಹೇಗೆ ಬ್ರಹ್ಮ ಜಗತ್ ಕಾರಣ ಅಂತ ಹೇಳ್ತೀರ ನೀವು? ಆದ್ರೆ ಇಂಥ ಬ್ರಹ್ಮ ಈ ಜಗತ್ತಿಗೆ ಬ್ರಹ್ಮ ಉಪಾದಾನ ಕಾರಣ, ನಿಮಿತ್ತ ಕಾರಣ ಆಗಲಿ, ಪ್ರಧಾನವೋ ಅಣುವೋ ಇನ್ಯಾವುದೋ ಒಂದು ಉಪಾದಾನ ಕಾರಣ ಬೇಕೇ ಹೊರತು ಚೇತನವಾದ ಬ್ರಹ್ಮವೇ ಜಗತ್ತಾಯ್ತು ಅಂದ್ರೆ ಈ ಚರಂಡಿ ಎಲ್ಲ ಬ್ರಹ್ಮ ಆಗ್ಬಿಡ್ತಲ್ರಿ. ಚರಂಡಿಯಿಂದೆಲ್ಲ ಬ್ರಹ್ಮ ಅಂದ್ಬಿಟ್ರೆ ಯಾರು ಒಪ್ಕೋತಾರೆ? ಅಸಹ್ಯ ಅಲ್ವಾ ಬ್ರಹ್ಮ ಚರಂಡಿ ಅನ್ನುವಂತಾರ? ಎಷ್ಟು ಇದೊಂದು ಆ ಚರಂಡಿ ಅಸಹ್ಯ ಅನ್ನೋದೆಲ್ಲ ಯಾರ ದೃಷ್ಟಿ ಯಾರು ಅದು ಗೊತ್ತಾಗಿಲ್ಲ. ಇಡೀ ಪಂಚಭೂತವಾಗಿ ಇವನೇ ಹಗ್ಗ ಹಾವಾಗಿ ತೋರ್ಕೊಳ್ಳೋ ಹಾಗೇನಿಗೆ ಇವನೇ ಜಗತ್ತಾಗಿ ತೋರ್ತಿದ್ವ. ಅವ ಈ ಕನಸಾಗಿ ತೋರ್ತಿಲ್ವೇ? ನಾನೇ ಕನಸಾಗಿ ಹೇಗೆ ತೋರ್ಕೊಂಡು ನಾನೇ ಹೆಚ್ಚಾಗಿ ತೋರ್ತಾ ಇದ್ದೀನಿ. ನಾನು ಅಂದ್ರೆ ನಾನು ಅನ್ಕೊಂಡ ನಾನಲ್ಲ, ನಾನು ಆಗಿರೋ ನಾನು ಜಗತ್ತಾಗಿ ತೋರ್ತಾ ಇದ್ದೀನಿ, ಅನುಭವ ಆಗಿದೆ. ಏನ್ ಮಾಡ್ಕೊಂಡ್ಬಿಡ್ತಾನೆ, ನಾನೇ ಜಗತ್ತಾಗಿ ತೋರಿದ್ದೀನಿ, ನನಗಿಂತ ಹೊರಗಡೆ ಜಗತ್ತಿದೆ ಅಂತ. ನನಗಿಂತ ನನ್ನ ಮಗ ಪ್ರಮಾದವಾದ ನನಗಿಂತ ಅನ್ಕೊತಾನೆ.
ನಾನ್ ಜಗತ್ತವಾಗಿ ತೋರ್ತಾ ಇದ್ದೀನಿ ಎನ್ನುವಾಗ ಸಾಕ್ಷಿ ರೂಪದಿಂದ ನಾನ್ ಜಗತ್ತ ತೋರ್ತಾ ಅಂತ ಹೇಳ್ತಾರೆ. ಅದನ್ನು ಇದನ್ನು ಬೆರಕೆ ಮಾಡ್ಕೊಂಡು ವಿರುದ್ಧ ಅಂತ ವಾದ ಮಾಡ್ತಾರೆ. ಕಷ್ಟ ಅದು ಅರ್ಥ ಮಾಡಿಸೋದು ಎಲ್ಲಕ್ಕಿಂತ ತುಂಬಾ ಕಷ್ಟ ಅಲ್ಲ. ಹೇಗೋ ಮನದಟ್ಟು ಮಾಡ್ಕೊಂಡ್ಬರು ನಾವು ತಿಳ್ಕೊಳ್ಳೋರು, ಇನ್ನೊಬ್ರಿಗೆ ಅರ್ಥ ಮಾಡಿಸೋದು ಇದೆಯಲ್ಲ ತುಂಬಾ ಕಷ್ಟ ಅದು. ಅವರು ಅರ್ಥ ಮಾಡ್ಕೊಳ್ಳುವಾಗಲೆಲ್ಲ ಅವರು ಈ ರೀತಿ ಇದಾಗೆ ಲೋಕದ ದೃಷ್ಟಾಂತದಂತೆ ನೋಡ್ತಾರೆ ಹೊರತು ಅನುಭವ ನೋಡ್ಕೊಳಕ್ ಹೋಗೋದೇ ಇಲ್ಲ. ಯಜ್ಞಾತ್ ಯಾವ ಕರ್ಮಾಕರ್ಮ ವಿಭಾಗವನ್ನು ತಿಳಿದವನಾದರೆ ಅಶುಭದಿಂದ ಸಂಸಾರದಿಂದ ಬಿಡುಗಡೆ ಹೊಂತೀಯೋ ಅಂತ ಅದರ ವಿವೇಕ ಹೇಳ್ತೀನಿ ಅಂದ್ರು. ನಚ ಏತತ್ವಯ ಮಂತವ್ಯಂ, ನೀನು ಈ ರೀತಿ ಮಾತ್ರ ತಿಳ್ಕೋಬಾರ್ದು, ಅನ್ಕೋಬಾರ್ದು. ಕೆಲವು ಯಾವ ರೀತಿ ಕರ್ಮ ನಾಮ ದೇಹಾದಿ ಚೇಷ್ಟ ಲೋಕ ಪ್ರಸಿದ್ಧಂ, ಅಕರ್ಮ ನಾಮ ತದ ಕ್ರಿಯಾ ತೂಷ್ಣೀಮಾಸನಂ ಅಂತ ತಿಳ್ಕೋಬಾರ್ದು ಅಂತ. ಕರ್ಮ ಅಂತಂದ್ರೆ ದೇಹಾದಿಗಳ ಚೇಷ್ಟೆ, ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಇವುಗಳ ವ್ಯಾಪಾರ ಚೇಷ್ಟೆ ಕ್ರಿಯೆಯೇ ಕರ್ಮ. ಅಕರ್ಮ ಅಂದ್ರೆ ಇವುಗಳ ಏನು ಮಾಡದಿರೋದು. ಇವುಗಳೇನು ಅಂದ್ರೆ ದೇಹದಿಂದ ಏನು ಮಾಡದೇ ಇರ್ಬೋದು, ಮನಸ್ಸು ಬುದ್ಧಿಯಲ್ಲೂ ಏನು ಮಾಡದೇ ಇರೋಕ್ಕಾಗಲ್ಲ. ಎಚ್ಚರವಾದವನು ಅಜ್ಞಾನ ಆಗಿದೆ, ನಿದ್ದೆಯಲ್ಲಿ ಮಾಡ್ತಾ ಇರೋಲ್ಲ ಅಷ್ಟೇ. ಎಚ್ಚೆತ್ತವನಾಗಿದ್ದು ನಿದ್ದೆ ಬರುವವರೆಗೂ ಮನಸ್ಸಿನಲ್ಲಿ ಒಂದಲ್ಲ ಒಂದು ಯೋಚನೆ ಕ್ರಿಯೆ ಇದ್ದೇ ಇರುತ್ತೆ. ಆ ದೇಹ ಕ್ರಿಯೆ ಬೇಕಾದ್ರೆ ಸುಮ್ಮನೆ ಕೂತಿರ್ಬೋದು, ಏನು ಮಾಡ್ತಿಲ್ಲ ಅನ್ಬೋದು. ಅದು ಕೂರೋದು ಕ್ರಿಯೆ ಅಂತಾರೆ. ಸುಮ್ಮನೆ ಕೂತಿದ್ದೀನಿ ಅನ್ನೋ ಕರ್ತೃತ್ವ ಬುದ್ಧಿಯು ಕ್ರಿಯೆಯೇ. ಏನ್ ಮಾಡ್ತಿದೀಯ? ಕೂತ್ಕೊಂಡಿದ್ದೀನಿ ಆಸ್ತೆ, ಅದು ಕ್ರಿಯಾಪದವೇ. ಅದು ಕೂತಿದ್ದಾನೆ ಅಂತ ಉಪವಿಶತಿ ಆಸ್ತೆ ಕ್ರಿಯಾಪದವೇ. ಸೊ ಇಲ್ಲಿ ಹೆಂಗ ಅರ್ಥ ಮಾಡ್ಕೋಬೇಕು ಮತ್ತೆ ಗುರುಗಳೇ ಇದನ್ನ? ಅದನ್ನ ಕ್ರಿಯೆ ಅಂತಂದ್ರೆ ಕ್ರಿಯಾರಹಿತವಾದ ಸ್ವರೂಪವನ್ನು ಗೊತ್ತು ಮಾಡ್ಕೊಂಡು ಅಲ್ಲಿ ಕ್ರಿಯೆ ಇಲ್ಲ, ಕ್ರಿಯೆಯನ್ನೆಲ್ಲ ಬೆಳಗುತ್ತಿರೋ ಚೈತನ್ಯ ಸ್ವರೂಪ ನಾನು, ಕ್ರಿಯೆ ಇಲ್ಲ ಅಂತ ತಿಳ್ಕೊಬೇಕೆ ಹೊರತು ಉಪಾಧಿಯಲ್ಲಿ ವ್ಯಾಪಾರ ಇಲ್ಲದೆ ಇರೋದು ನಾನು ಮಾಡ್ತಾ ಇಲ್ಲ ಅಂತ ಅನ್ಕೊಳ್ಳೋದಲ್ಲ. ಉಪಾಧಿನ ದೇಹಂಜ ಮನ ಬುದ್ಧಿ ಉಪಾಧಿ, ಇದರಲ್ಲಿ ಇಲ್ಲದೆ ಇರೋ ವ್ಯಾಪಾರ ನಾನು ಕ್ರಿಯಾರಹಿತ ಅಂತ ಅನ್ಕೊಳ್ಳೋದು. ಇವುಗಳು ಮಾಡ್ತಾ ಇರೋದು ನಾನು ಕ್ರಿಯಾವಂತ ಅಂತ ಅನ್ಕೊಳ್ಳೋದಲ್ಲ. ನಿಜವಾಗ ನನ್ನ ಸ್ವರೂಪದಲ್ಲಿ ಯಾವಾಗ್ಲೂ ಕ್ರಿಯೆ ಇಲ್ಲ. ಇವುಗಳು ಮಾಡ್ತಿದ್ದು ನಾನು ಮಾಡ್ತಾ ಇಲ್ಲ, ಇವುಗಳು ಮಾಡದೇ ಇದ್ದಾಗಲೂ ನಾನು ಹಾಗೆ ಇರ್ತೀನಿ. ನನ್ನ ಸ್ವರೂಪದಲ್ಲಿ ಯಾವಾಗ ನಾನ್ ಡೂವರ್ಶಿಪ್ ಅಂತಾರಲ್ಲ, ಅದೇ ನೀವ್ ಹೇಳ್ತಾ ಇರೋದು. ಡೂಯರ್ಶಿಪ್ ಅನ್ನೋದು ದ್ವೈತ ಇಲ್ಲದೆ ಇರೋದು ಅಂತ. ಡೂಯರ್ಶಿಪ್ ಡೂಯರ್ಶಿಪ್ ಹೌದು ಹೌದು, ನಾನು ಡೂಯರ್ಶಿಪ್ ಇಲ್ಲ ಅವನಿಗೆ. ಅಕರ್ಮಣ ಅಂದ್ರೆ ಅರ್ಥ ಏನಾಗುತ್ತೆ? ಕೆಲಸ ಮಾಡದೇ ಇರೋದು ಅನ್ಕೊಂಡೆ ನಾನು, ತಪ್ಪಂಗಿದ್ರಂಗ. ಅಲ್ಲ, ಕೆಲಸ ಮಾಡದೇ ಇರೋದು ಅಕರ್ಮ ಅಲ್ಲ, ಮಾಡದೇ ಇರೋ ಸ್ವರೂಪ ಅಕರ್ಮ. ಯಾವುದೋ ಒಂದು ಸ್ವರೂಪ ಇದೆಯಲ್ಲ, ಅದು ಯಾವ ಕ್ರಿಯೆಯನ್ನು ಮಾಡ್ತಾ ಇಲ್ಲ, ಮಾಡೋದಲ್ಲ, ಅದು ಅಕರ್ಮ. ಅದು ಒಳ್ಳೇದು. ಒಳ್ಳೇದು ಕೆಟ್ಟದ್ದು ಅದು ಹಾಗೆ ಇರುತ್ತೆ. ಅದು ನಿಮ್ಮ ಸ್ಟೇಟ್ಮೆಂಟ್ ಮೇಲೆ ನಿಂತ್ಕೊಂಡಿಲ್ಲ. ಅದು ಏನೋ ಸ್ಟೇಟ್ಮೆಂಟ್ ಕೊಟ್ಕೊಳ್ಳಿ, ಆ ತತ್ವ ಹಾಗೆ ಇದೆ, ರಿಯಾಲಿಟಿ, ಅದು ಪರಮಾರ್ಥ. ಅದು ಕರ್ಮ ಅಂತಂದ್ರೆ ಲೋಕ ಪ್ರಸಿದ್ಧವಾಗಿ ದೇಹಾದಿಗಳ ವ್ಯಾಪಾರ, ಅಕರ್ಮ ಅಂದ್ರೆ ಅವುಗಳನ್ನ ಏನು ಮಾಡದೇ ಇರೋದು ಅಂತ. ಈ ರೀತಿ ಮಾತ್ರ ಕರ್ಮ ಮಾಡ್ಕೋಬೇಡ. ಕಿಂತ ಬೋಧವ್ಯ ಮಿತಿ, ಹೀಗಿರುವಾಗ ಅಲ್ಲಿ ಏನ್ ತಿಳ್ಕೊಳ್ಳೋದಿದೆ ಅಂತ ಮಾತ್ರ ಅನ್ಕೋಬೇಡ ಕಣ. ಅಕಸ್ಮಾತ್ ಯಾಕೆ ಹಾಗೆ ಅನ್ಕೋಬಾರ್ದು ಅಂದ್ರೆ ಉಚ್ಯತೆ ಹೇಳ್ತೀನಿ ಕೇಳು. ಕರ್ಮಣೋ ಹ್ಯಪಿ ಬೋಧವ್ಯಂ ಬೋಧವ್ಯಂ ಚ ವಿಕರ್ಮಣಃ, ಅಕರ್ಮಣಶ್ಚ ಬೋಧವ್ಯಂ ಗಹನಾ ಕರ್ಮಣೋ ಗತಿ. कर्मणः हि अपि बोद्धव्यं बोद्धव्यं हि अपि बोद्धव्यं बोद्धव्यं च विकर्मणः अकर्मणः च बोद्धव्यं गहना कर्मणः गतिः. ಅಪಿ ಅನ್ನೋದು ಅದನ್ನು ಕೂಡ ಅಂತ, ಕರ್ಮವನ್ನು ಕೂಡ ಅರಿಬೇಕು. ಅಂದ್ರೆ ಕರ್ಮ ಅಂದ್ರೆ ಏನು, ಕರ್ಮ ಸ್ವರೂಪ ಏನು ಅಂತ. ತತ್ವ ಏನು ಅಂದ್ರೆ ಪ್ರಾಣದ ಕರ್ಮ, ಕ್ರಿಯಾತ್ಮಕ ಪ್ರಾಣ. ಅದು ಪ್ರಾಣದ ಸ್ವಭಾವದ ನಿಲ್ಲೋನಲ್ಲ, ಅವನು ಯಾವಾಗ ಬರ್ತಾನೆ. ಅದರ ವಿಕಾರವೇ ಗುಣಗಳು. ಪ್ರಾಣ ಅದು ಇವರು ಅದನ್ನೇ ಸಾಂಖ್ಯರು ಗುಣತ್ರಯ ಅಂತಾರೆ. ವೈದಿಕ ಭಾಷೆಯಲ್ಲಿ ಪ್ರಾಣತತ್ವ ಅಂತ, ಹಿರಣ್ಯಗರ್ಭ ಅಂತಾರೆ. ಹಿರಣ್ಯಗರ್ಭನ ಪ್ರಾಣಕ್ರಿಯೆ ಅದು ಕ್ರಿಯಾತ್ಮಕವಾದ ಪ್ರಾಣದಲ್ಲಿ ಆ ಕ್ರಿಯೆಯಿಂದ ಉಷ್ಣ ಉಂಟಾಗುತ್ತೆ, ಕ್ರಿಯೆಯಿಂದ ಬೆಳಕು ಬರುತ್ತೆ. ಕ್ರಿಯೆ ಘರ್ಷಣೆ ಆದ್ರೆ ಬೆಂಕಿ ಹಚ್ಕೊಳ್ಳುತ್ತೆ, ಬೆಳಕು ಬರುತ್ತೆ.
ಆ ಬೆಳಕು ಅನ್ನೋದು ವಾಗಿಂದ್ರಿಯವನ್ನು ಆಶ್ರಯಿಸಿಕೊಂಡು ಪದಾರ್ಥ ಅಧ್ಯಾತ್ಮ ಬೆಳಗುತ್ತೆ, ವಾಕ್ಕಲ್ಲ ಪ್ರಾಣ ಅದು. ಆ ಉಷ್ಣ ಅನ್ನೋದೇನಿದೆ ಎಲ್ಲದನ್ನು ಆವಿಷ್ಕಾರ ಮಾಡ್ತೀವಿ, ಉಷ್ಣದಿಂದಲೇ ಬದಲಾವಣೆ ಆಗೋದು. ಅಕ್ಕಿ ಅನ್ನ ಆಗೋದು ಉಷ್ಣದಿಂದಲೇ. ಎಲ್ಲ ಪದಾರ್ಥವೂ ಫ್ಯಾಕ್ಟ್ರಿಗಳಲ್ಲಿ ಎಲ್ಲವೂ ಇದು ಮಾಡ್ತಾರಲ್ಲ, ಹೀಟ್ ಮಾಡಿ ಅದು ಚೇಂಜ್ ಮಾಡೋದೇ ಹೊರತು ಪ್ರತಿಯೊಂದು ಪದಾರ್ಥ ಉಷ್ಣಕ್ಕೆ ಚೇಂಜ್ ಆಗುತ್ತೆ. ಆ ಪ್ರಾಣದಿಂದ ಮೂಲ ರೂಪ ಅದು. ಪ್ರಾಣ ಕ್ರಿಯಾತ್ಮಕನಾಗಿ ಅಧ್ಯಾತ್ಮವಾಗಿ ಬೆಳಗುವ ರೂಪದವನಾಗಿ ಹೊರಗಡೆ ಸೂರ್ಯಚಂದ್ರ ಅಗ್ನಿಯಿಂದ ಬೆಳಗುತ್ತಾ ತೋರಿಸ್ತಾನೆ. ಅಧ್ಯಾತ್ಮ ವಾಕ್ಕಾಗಿ ಪದಾರ್ಥ ಬೆಳಗ್ತಾನೆ. ಫ್ಯಾನ್ ಗೊತ್ತಾಗುತ್ತೆ, ಕುರ್ಚಿ ಮೇಲೆ ಕುರ್ಚಿ ಹೊಳೆಯುತ್ತೆ. ಕುರ್ಚಿ ಅನ್ನುವಂತಹ ಪದ ಪ್ರಯೋಗ ಆಗೋದು ವಾಕ್ಯನಲ್ಲಿ. ವಾಕು ಅನ್ನೋದು ಪದಗಳನ್ನು ಬೆಳಗತ್ತೆ ಅಂತೀವಿ. ಆ ವಾಗಿಂದ್ಯಕ್ಕೆ ಹಿನ್ನೆಲೆಯಾಗಿ ಅಗ್ನಿ ಅಭಿಮಾನಿ ದೇವತೆ. ಆ ಅಗ್ನಿಗೂ ವಾಗಿಂದ್ಯಕ್ಕೂ ಪ್ರಾಣ ಇದೆಯಲ್ಲ, ಸೂತ್ರಾತ್ಮ ಕ್ರಿಯಾಮಯ ಪ್ರಾಣ, ಅವನು ಸಮಷ್ಟಿ ಪ್ರಾಣ. ಅವನು ಸಮಷ್ಟಿ ಆದಂತಹ ಪ್ರಾಣ ಜ್ಞಾನಶಕ್ತಿ ಕ್ರಿಯಾತ್ಮಕ. ಅವನು 2 ಚಾನಲು, ಒಂದು ಮನಸ್ಸು ಬುದ್ಧಿ ಜ್ಞಾನೇಂದ್ರಿಯ, ಇನ್ನೊಂದು ಪ್ರಾಣ ಕರ್ಮೇಂದ್ರಿಯ ಕ್ರಿಯಾರೂಪ, 2 ಚಾನಲು. ಆ ಪ್ರಾಣ ಪರಮಾತ್ಮನ ಅತ್ಯಂತ ಪ್ರೈವೇಟ್ ಸೆಕ್ರೆಟರಿ, ಅತ್ಯಂತ ಸಮೀಪದ ಪ್ರಧಾನವಾದಂತಹ ಇವನು. ಆ ಪ್ರಾಣ ಕ್ರಿಯಾತ್ಮಕವಾಗಿರೋದ್ರಿಂದ, ಚಲನಾತ್ಮಕವಾಗಿರೋದ್ರಿಂದ, ಚಲನಾತ್ಮಕವಾದ ಪ್ರಾಣದಿಂದ ಉಂಟಾದ ಪಂಚಭೂತಗಳು, ಪಂಚಭೂತದಿಂದ ಉಂಟಾದ ದೇಹೇಂದ್ರಿಯ ಮನ ಬುದ್ಧಿಯು ಇದರಲ್ಲಿ ಕ್ರಿಯೆ ಇಲ್ಲದೆ ಮಾಡುವುದೇ ಸಾಧ್ಯವೇ ಇಲ್ಲ. ಕಾರಣದಲ್ಲಿ ಕ್ರಿಯೆ ಇದ್ಮೇಲೆ ಕಾರ್ಯದಲ್ಲಿ ಹೆಂಗೆ ಕ್ರಿಯೆ ಇದೆ ಇರುತ್ತೆ? ದೇಹದಲ್ಲಿ ಕ್ರಿಯೆ ಪ್ರತಿಕ್ಷಣಕ್ಕೂ ದೇಹ ಉಬ್ಬೋದು ಕುಗ್ಗೋದು ಆಗ್ತಾ ಇರುತ್ತೆ, ಮಾರ್ಪಾಡಾಗ್ತಾನೆ ಇರುತ್ತೆ. ಪ್ರತಿಕ್ಷಣಕ್ಕೂ ಚೇಂಜ್ ಆಗ್ತಾನೇ ಇರುತ್ತೆ. ದೇಹದಲ್ಲೂ, ಇಂದ್ರಿಯದಲ್ಲೂ, ಮನಸ್ಸಿನಲ್ಲೂ, ಪದಾರ್ಥದಲ್ಲೂ. ಪದಾರ್ಥ ಇದು ಚೇಂಜ್ ಆಗದೆ ಹೋದ್ರೆ ನಾಶ ಆಗೋದೇ ಇಲ್ಲ. ನಾಶ ಶಬ್ದಕ್ಕೆ ಅರ್ಥ ಏನೋ? ರೂಪಾಂತರಕ್ಕೆ ಹೋಗೋದು. ರೂಪಾಂತರಕ್ಕೆ ಹೋಗೋದಕ್ಕೆ ಇದ್ರ ಮೇಲೆ ಏನ್ ಬೆಳಕು ಬೀಳುತ್ತೆ, ಗಾಳಿ ಬೀಳುತ್ತೆ, ವಾತಾವರಣದ ಉಷ್ಣ ಶೀತ ಬೀಳುತ್ತೆ, ಅಷ್ಟು ಪ್ರಾಣದ ರೂಪ ಅದು. ಪ್ರಾಣದ ಇಡೀ ಜಗತ್ತನ್ನೇ ಹಿಡ್ಕೊಂಡ್ಬಿಟ್ಟು ಪ್ರಾಣಸ್ಯೇದಂ ವಶೇ ಸರ್ವಂ ಹೃದಯವೇ ಪ್ರತಿಷ್ಠಿತಂ. ಅದೇ ಸಮಸ್ತವು ಪ್ರಾಣ ವಶದಲ್ಲಿದ್ದು ಪ್ರಾಣಾಧೀನವಾಗಿದ್ದು ಎಲ್ಲ ಕ್ರಿಯಾಮಯವಾಗಿದೆ. ಹಾಗಿದ್ಕೊಂಡು ದೇಹನ್ಯ ಮನೋಬುದ್ಧಿ ನಾನು ಕರ್ಮ ಮಾಡಲ್ಲ ಅಂದ್ರೆ ಅದು ಹುಚ್ಚೋದು. ದೇಹನ್ಯ ಮನೋಬುದ್ಧಿ ಆಗಿದ್ದು ಕರ್ಮ ಮಾಡದಕ್ಕೆ ಆಗೋದೇ ಇಲ್ಲ ನನಗೆ. ಯಾಕೆ? ನನ್ಗದು ಅರ್ಥ ಆಗ್ಲಿಲ್ಲ ಗುರುಗಳೇ. ಆಮೇಲೆ ಕೇಳು ಅಂದ್ರೆ ಕೇಳ್ತೀನಿ ನಾನು. ಅಲ್ಲ, ಪ್ರಾಣ ಕ್ರಿಯಾತ್ಮಕ ಅಲ್ವಮ್ಮ. ಅರ್ಥ ಆಯ್ತು. ಆದ್ರೆ ಕ್ರಿಯಾತ್ಮಕ ಹೇಳಿ. ಅಲ್ಲ, ಗುಣ ಅದು ಅಲ್ಲ ಪ್ರಕೃತಿಯಿಂದ ಬರುತ್ತೆ. ಇದನ್ನೇ ಸಾಂಖ್ಯರು ಪ್ರಕೃತಿ ಪ್ರಧಾನ ಅಂತ ಒಂದು ಹೆಸರು ಕೊಟ್ಟಿದ್ದಾರೆ. ಸತ್ಯ ತಮ ಗುಣ, ಅದರಿಂದ ಉಂಟಾದ ಗುಣಗಳು ಸತ್ಯ ರಜಸ್ಸು ತಮಸ್ಸು. ಆ ಗುಣಗಳು ಚಲಾತ್ಮಕವಾಗಿದೆ. ಚಲಾತ್ಮಕವಾದ ಗುಣಗಳಿಂದ ಪಂಚಭೂತಗಳು ದೇಹೇಂದ್ರಿಯ ಮನೋಬುದ್ಧಿಗಳು ಆ ರೀತಿ ಪ್ರಕೃತಿ ತಗೋತಾರೆ. ನಾವು ಅವ್ಯಾಕೃತ ಹಿರಣ್ಯ ಗರ್ಭ, ಪ್ರಾಣಾತ್ಮಕ ಸಮಷ್ಟಿ ಪ್ರಾಣ ಹಿರಣ್ಯ ಗರ್ಭ ಪ್ರಾಣವೂ ಕ್ರಿಯಾತ್ಮಕವಾಗಿ ಹಿರಣ್ಯ ಗರ್ಭ ಕ್ರಿಯಾತ್ಮಕ, ಅವರಿಂದ ಪಂಚಭೂತ ಬಂದಂತ ದೇಹೇಂದ್ರಿಯ ಮನ ಎಲ್ಲವೂ ಕ್ರಿಯಾತ್ಮಕ. ವೈದಿಕ ಪ್ರಕ್ರಿಯೆ ಈ ರೀತಿ ಇದೆ, ಆ ಸಾಂಖ್ಯ ಪ್ರಕ್ರಿಯೆ ಆ ರೀತಿ ಇದೆ. ಒಂದ್ ರೀತಿ ಹೇಳಿದ್ರೆ ಆ ಗುಣಕ್ಕೂ ಇದಕ್ಕೂ ಆಧಾರವಾದ ಪ್ರಾಣ. ಏನ್ ಗುಣಗಳು ಅಂತ ಹೇಳ್ತಾರೆ, ಹತ್ತುಗುಣ, ರಜಗುಣ, ತಮಗುಣ ಅಂತ, ಅದು ಒಳಗೆಲ್ಲ ಅನುಕೂಲವಾಗಿದೆ ಪ್ರಾಣ. ಆ ಪ್ರಾಣ ತತ್ವ ಗೊತ್ತಾಗೋಲ್ಲ, ಹಿಂದೆ ಕಾಣೋದಿಲ್ಲ, ಬಹಳ ಸೂಕ್ಷ್ಮ ಅದು. ಕ್ರಿಯೆಯಿಂದ ಪ್ರಾಣ ಉಸಿರಾಟ ಆಡ್ತೀವಲ್ಲ, ಇದು ಪ್ರಾಣದ ಕ್ರಿಯೆ ಹೊರತು ಇದೇ ಪ್ರಾಣ ಅಲ್ಲ. ಪ್ರಾಣ ಅನ್ನೋದು ಒಳಗೆ ಇದೆ. ಪ್ರಾಣದ ನಿಮ್ಗೆ ಫೀಲಿಂಗ್ ಆಗ್ಬೇಕಾದ್ರೆ ನೀರಲ್ಲಿ ಮುಳುಗಿ ಹೋಗುವಾಗ ಅಥವಾ ಎಲ್ಲರೂ ಉಸಿರು ಕಟ್ತಾ ಆದಾಗ ಅವಾಗ ಆಗ್ತಾ ಇಲ್ಲ, ಉಸಿರು ಕಟ್ತಾ ಇದೆ ತಳಕಾಗ, ಅವಾಗ ನಿಮ್ಗೆ ಪ್ರಾಣದ ಫೀಲಿಂಗ್ ಆಗುತ್ತೆ. ಪ್ರಾಣ ಹೋದಂಗ ಆಗ್ತಾ ಇದೆ ನಂಗೆ. ಆ ಟೈಮಲ್ಲಿ ಮಾತ್ರ ನಿಮಗೆ ಪ್ರಾಣದ ಒಂದು ಫೀಲಿಂಗ್ ಆಗುತ್ತೆ ಹೊರತು ಬಾಕಿ ಅಂದ್ರೆ ಪ್ರಾಣದ ಕ್ರಿಯೆ ಗೊತ್ತಾಗುತ್ತೆ ಹೊರತು ಪ್ರಾಣ ತತ್ವ ಗೊತ್ತಾಗಲ್ಲ. ಪ್ರಾಣ ಬಹಳ ಸೂಕ್ಷ್ಮ, ಅವನು ಸರ್ವವ್ಯಾಪಿ. ಅವನೇ ಮನಸ್ಸಾಗಿ, ಇಂದ್ರಿಯವಾಗಿ, ದೇಹವಾಗಿ ಪ್ರಪಂಚಕ್ಕೆ ಹೋಗ್ತಾ ಇರೋದು. ವ್ಯಾಪಿತ ಪ್ರಪಂಚದಲ್ಲಿ ಸುಪ್ರೀಂ ಪ್ರಾಣ. ಅದಕ್ಕೆ ಎಲ್ಲಾ ಉಪನಿಷತ್ತಲ್ಲೂ ಪ್ರಾಣೋಪಾಸನೆ ಶುರು ಮಾಡೋದು. ಪ್ರಾಣೋಪಾಸನೆ ಇಲ್ಲಿಯವರು ಉಪನಿಷತ್ತೇ ಇಲ್ಲ. ಈ ಈಶಾವಾಸ್ಯಕ್ಕೆ ಹೋಗಿ, ಕೇನಕ್ಕೆ ಹೋಗಿ, ಕೇನದಲ್ಲೂ ಕೊನೆಯಲ್ಲಿ ಇಂದ್ರನ ವಿಚಾರ ಬರುತ್ತಲ್ಲ, ವಾಯು ಕಿಂಬೀರ ಮಿತಿ ಅಪೀದಂ ಸರ್ವಂ ಆದದೀಯ ಏದಂ ಪೃಥಿವ್ಯಾಮಿತಿ ಪ್ರಾಣತತ್ವಲ್ಲೇ ಹೇಳ್ಕೊಂಡಿರೋದು ಅವನು. ವಾಯು ಪ್ರಾಣತತ್ವ ವಿಚಾರ ಉಪಾಸನ ಅಂತ ಹೇಳಿಲ್ಲ, ಪ್ರಾಣತತ್ವ ಪರಾಮರ್ಶೆ ಇದೆ. ಇನ್ನು ಕಠದಲ್ಲಿದೆ ಪ್ರಾಣದ ವಿಚಾರ. ಪ್ರಶ್ನೋಪನಿಷತ್ತು ಸ್ಪಷ್ಟವಾಗಿ ಇದೆ. ಛಾಂದೋಗ್ಯ ಬೃಹದಾರಣ್ಯಕ ತುಂಬಾ ವಿಸ್ತಾರವಾಗಿದೆ. ಪ್ರಾಣ ತತ್ವದಿಂದನೇ ಮನುಷ್ಯ ಮತ್ತೆ ಜಗತ್ತು ಆಗಿರೋದು ಅಂತ ಹೇಳ್ಬೋದಾ?
ಹೌದು ಪ್ರಾಣ ಹೇಳಿದ್ರಲ್ಲ, ಪ್ರಾಣ ಕ್ರಿಯಾತ್ಮಕವಾದ ಪ್ರಾಣ, ಅದು ಘರ್ಷಣೆ ಆದಾಗ ಉಷ್ಣವೂ ಬರುತ್ತೆ, ಬೆಳಕು ಬರುತ್ತೆ. ಉಷ್ಣದಿಂದಲೇ ಮಾರ್ಪಾಡಾಗುತ್ತೆ, ಬೆಳಕಿನಿಂದ ಅದು ಗೋಚರವಾಗುತ್ತೆ, ಅರಿವಾಗುತ್ತೆ. ಸೂರ್ಯನ ಬೆಳಕು, ಬೆಂಕಿಯ ಬೆಳಕು, ಈ ಲೈಟ್ಗಳ ಬೆಳಕು, ಈ ವಿದ್ಯುತ್ತಿನ ಬೆಳಕು ಎಲ್ಲ ಪ್ರಾಣಶಕ್ತಿದೆ. ಅದು ಅದೇ ಅಧ್ಯಾತ್ಮವಾಗಿ ವಾಗಿಂದ್ರಿಯವಾಗಿದೆ, ಅಗ್ನಿಯಾಗಿ, ಅಗ್ನಿ ವಾಗಭಿಮಾನಿ ವಾಕ್ಯದಿಂದ ನಾವು ಇದು ಕಿಟಕಿ, ಇದು ಕುರ್ಚಿ, ಇದು ಪುಸ್ತಕ, ಇದು ಇಂಥದ್ದು ನಾವು ಹೇಳ್ತೀವಲ್ಲ. ಮತ್ತೆ ಅದನ್ನೇ ತಾನೇ ಗುರುಗಳೇ ಲೈಫ್ ಪ್ರಿನ್ಸಿಪಲ್ ಅಂತ ಅನ್ನೋದು. ಅದ್ ಬ್ರಹ್ಮನ್ ಅಂದ್ರೆ ಅದೇ ಅಲ್ವಾ? ಮತ್ತೆ ಅಲ್ವಾ? ನೀವ್ ಯಾರು ಹೇಳ್ತೀವಿ ಗೊತ್ತಾಗ್ತಿಲ್ಲ, ನೀವೇನ್ ಹೇಳ್ತಿದ್ದೀರಾ? ನನಗೆ ಕನ್ಫ್ಯೂಸ್ ಆಗ್ತಾ ಇದೀನಿ, ನನಗೆ ಗೊತ್ತಿಲ್ಲ. ಅದನ್ನೇ ಬ್ರಹ್ಮನ್ ಅನ್ನೋದಲ್ವಾ? ಅಯ್ಯೋ, ಬ್ರಹ್ಮ ಅನ್ನೋದು ಕ್ರಿಯಾರಹಿತನ, ಕ್ರಿಯಾವಂತ ಪ್ರಾಣ, ಕ್ರಿಯೆಯೂ ಇಲ್ಲ. ಬ್ರಹ್ಮದ ಕ್ರಿಯೆಯೇ ಇಲ್ಲ. ಆ ಕ್ರಿಯೆಗೆಲ್ಲಕ್ಕೂ ಸಾಕ್ಷಿಯಾಗಿರೋದು ಕ್ರಿಯಾರಹಿತ ಸ್ವರೂಪ. ಅದು ಕ್ರಿಯಾವಂತ ಸ್ವರೂಪ. ಅದು ಹುಟ್ಟಿದ್ದಾದ್ರಿಂದ ಅದು ನಾಶವಾಗತ್ತೆ, ಅದು ಇದಾಗುತ್ತೆ, ಅನಿತ್ಯವಾಗಿದೆ. ಬ್ರಹ್ಮ ಸ್ವರೂಪಕ್ಕೆ ಕಾಲದೇಶವಿಲ್ಲ, ನಾಶವಿಲ್ಲ, ಅದು ಯಾವ ಇದೋ ಇಲ್ಲ. ಅದು ಇದು ಪ್ರಾಣಿಗೆ ಆತ್ಮನ ಬ್ರಹ್ಮವೇ ಆಧಾರ. ಆತ್ಮನ ಏಷ ಪ್ರಾಣೋ ಜಾಯತಿ ಅಂತ ಶುರು ಮಾಡಿರೋರು. ಅಷ್ಟು ಪ್ರಾಣ, ಇಡೀ ವ್ಯಾಪಕ ಪ್ರಪಂಚಕ್ಕೆಲ್ಲ ಪ್ರಾಣ ತುಂಬಿಕೊಂಡಿದ್ದಾನೆ. ಹಿರಣ್ಯ ಗರ್ಭನೇ ಪ್ರಾಣ ಅಂದ್ರೆ ಸಮಷ್ಟಿ ಪ್ರಾಣ, ಸಮಷ್ಟಿ ಮನೋಭಿಮಾನಿ ದೇವತೆ. ಹೇಳಿದ 2 ಚಾನಲ್ ಉಂಟಾ, ಒಂದು ಜ್ಞಾನ ಚಾನಲ್, ಒಂದು ಕ್ರಿಯಾ ಚಾನಲ್. ತುಂಬಾ ಚೆನ್ನಾಗಿದೆ. ಇಡೀ ಜಗತ್ತಿನ ಏನೇ ನೋಡಿ ಪ್ರತಿಯೊಂದರಲ್ಲೂ ಕ್ರಿಯೆ ಇದೆ, ಮಾರ್ಪಾಡಿದೆ, ಬದಲಾವಣೆ ಇದೆ, ಏನೋ ರೂಪ ಅಂತ ಆಗ್ತಾನೇ ಇರುತ್ತೆ. ಯಾವ ವಸ್ತು ಲೋಕಕ್ಕೆ ಇದ್ದಾಗಿರೋಲ್ಲ, ಪ್ರತಿ ಕ್ಷಣಕ್ಕೂ ಪ್ರತಿಯೊಂದು ವಸ್ತು ಮಾರ್ಪಾಡಾಗ್ತಾನೇ ಇರುತ್ತೆ. ಆ ಮಾರ್ಪಾಡ ನಾವು ಸಾರಿ ಗುರುಗಳೇ, ನಾನು ಆಮೇಲೆ ಮಾತಾಡೋಣ, ಸುಮ್ನೆ ಇರು ಅಂದ್ರೆ ಸುಮ್ನೆ ಇರ್ತೀನಿ. ಆದ್ರೆ ಈಗ ಪ್ರಕೃತಿ ಮತ್ತೆ ಪ್ರಾಣ ಪ್ರಿನ್ಸಿಪಲ್ ಅದ್ ಒಂದೇ ಅಂತ ಲೆಕ್ಕ ಆಗುತ್ತೆ. ಹಂಗ ಅರ್ಥ ಮಾಡ್ಕೋಬಹುದಾ? ನಾನು ಯಾವತ್ತು ನಾನು ಲೈಫ್ ಪ್ರಿನ್ಸಿಪಲ್ ಅಂತ ಹಂಗ ಯೋಚನೆ ಮಾಡಿಲ್ಲ, ಅದಕ್ಕೆ ನಾನು ಅರ್ಥ ಮಾಡ್ಕೊಳಕ್ ಅದ ಪ್ರಕೃತಿ ಅನ್ನೋ ವಿಚಾರವನ್ನ ತೆಗೆದುಕೊಳ್ಳೋರು ನಮ್ಮ ಅವೈದಿಕ ಭಾಷೆಯಲ್ಲಿ ಸಾಂಖ್ಯ ನಾವು ಹೇಳ್ತೀವಿ. ಪ್ರಕೃತಿ ಪ್ರಧಾನ, ಅವರು ಗುಣಗಳಿಂದ ತಗೊಂಡ್ಬಂದ ಅಂತ. ವೈದಿಕ ಭಾಷೆಯಲ್ಲಿ ಅವ್ಯಾಕೃತ ಹಿರಣ್ಯಗರ್ಭನೇ ಸಮಷ್ಟಿ ಪ್ರಾಣ ಮನಸ್ಸು, ಅವನಿಂದ ಲೋಕಗಳು, ನಾವು ಹಾಗೆ ಹೇಳ್ತೀವಿ. ಹಿರಣ್ಯ ಗರ್ಭನ ಸಮಷ್ಟಿ ಪ್ರಾಣ ಸಮಷ್ಟಿ ಪ್ರಾಣ, ಸಮಷ್ಟಿ ಮನಸ್ಸು ಎರಡು. ಸಮಷ್ಟಿ ಮನೋಭಿಮಾನಿ ದೇವತೆ, ಸಮಷ್ಟಿ ಪ್ರಾಣಾಭಿಮಾನಿ ದೇವತೆ. ಜ್ಞಾನ ಪ್ರಧಾನ ಹೇಳಿದ ಮನಸ್ಸು, ಬುದ್ಧಿ. ಕರ್ಮಣೋ ಬೋಧವ್ಯಂ, ಬೋಧ ಶ್ಲೋಕ ಹೇಳಿದ್ನ. ಕರ್ಮವನ್ನು ಕೂಡ ಅರಿಬೇಕು. ವಿಕರ್ಮ ಅಂದ್ರೆ ವಿರುದ್ಧ ಕರ್ಮ, ಶಾಸ್ತ್ರಕ್ಕೆ ವಿರುದ್ಧವಾದ ಕರ್ಮ, ಮಾಡಿದ ಕರ್ಮ ಮಾಡದೇ ಇರೋದು, ಅದನ್ನು ಕೂಡ ಅರಿಬೇಕು. ಕರ್ಮದ ಇದು ಬಹಳ ಸೂಕ್ಷ್ಮವಾಗಿದೆ, ಗಹನವಾಗಿದೆ ಕರ್ಮದ ಗತಿ ಅಂತ ಶ್ಲೋಕಾರ್ಥ. ಕರ್ಮಣಃ ಶಾಸ್ತ್ರವಿಹಿತಸ್ಯ ಹಿ ಯಸ್ಮಾತ್ ಅಪಿ ಅಸ್ತಿ ಬೋಧವ್ಯಂ. ಕರ್ಮದ್ಧರ ಅಂದ್ರೆ ಶಾಸ್ತ್ರದಲ್ಲಿ ಗೊತ್ತು ಮಾಡಿದ್ದಾರೆ ಕರ್ಮದ್ಧರ, ಅದರ ತತ್ವವನ್ನು ಸ್ವರೂಪವನ್ನು ಕೂಡ ಅರಿಬೇಕು ಅಂತಂದ್ರು. ನಾವಾಗಿ ಶಾಸ್ತ್ರಭೀತದಾದ ಕರ್ಮ ಬಹಳ ಸಂಕುಚಿತ ಕರ್ಮ, ಒಂದು ಏಕದೇಶ. ಈ ಕ್ರಿಯತೆ ಇತಿ ಕರ್ಮ ವ್ಯಾಪಾರ ಮಾತ್ರ ತಗೊಂಡ್ರೆ ಲೌಕಿಕ ವೈದಿಕ ಎಲ್ಲಾ ಕರ್ಮವೂ ಕರ್ಮವೇ. ಶಾಸ್ತ್ರವಿಹಿತವಾದ ಕರ್ಮ ಏಕದೇಶ ಆಯ್ತು. ಹೌದು, ಒಂದು ಜನಾಂಗಕ್ಕೆ ಸೀಮಿತ ಆಗುತ್ತೆ. ಹೌದು, ಅದು ಭಾಷ್ಯಕಾರ ಇದು ಭಗವಂತ ಹೇಳ್ತಿರೋದು ಕರ್ಮ ಕರ್ಮ ವಿಕರ್ಮ 3 ಇಟ್ಕೊಂಡಾಗ ಅಕರ್ಮ ವಿಕರ್ಮ ಕರ್ಮ ಇದೆಯಲ್ಲ, ಅದನ್ನು ಈ ರೀತಿ ಉಪದೇಶ ಮಾಡೋ ಒಂದು ಕ್ರಮ, ತತ್ವದೃಷ್ಟಿಯಿಂದ ಮಾಡೋ ಕ್ರಮ ಇನ್ನೊಂದು. ಅದು ಇನ್ನಿಷ್ಟು ತಗೊಳ್ತಾರೆ. ಶಾಸ್ತ್ರವಿಹಿತವಾದ ಕರ್ಮದ ವಿದ್ಯೆ ಬಗ್ಗೆಯನ್ನು ಕೂಡ ಯಾವ್ದು ಶಾಸ್ತ್ರವಿಹಿತ ಕರ್ಮ ಯಾವ್ದು ಮಾಡು, ಏನ್ ಮಕ್ಕಳು ಮನುಷ್ಯ ತನ್ನ ವರ್ಣಕ್ಕೆ ಆಶ್ರಮಕ್ಕೆ ಹೇಳದೇ ಇರೋ ಕರ್ಮ ಇದೆಯಲ್ಲ, ಶಾಸ್ತ್ರ ಹೇಳಿದ್ದಾದ್ನ ಅದನ್ನು ಮಾಡ್ಬೋದು ಅಂದ್ಕೊಂಡ್ಬಿಡ್ತಾನೆ. ನಾನು ಉಪಾಸನ ಮಾಡ್ತೀನಿ, ಬ್ರಹ್ಮಚಾರಿ ಮಾಡಿದ್ರೆ ತಪ್ಪಾಗುತ್ತೆ. ಬ್ರಹ್ಮಚಾರಿಗೆ ಉಪಾಸನ ಮಾಡಕ್ ಬರೋದಿಲ್ಲ. ಹಾಗೆ ಗೃಹಸ್ಥ ನಾನು ಅಗ್ನಿ ಕಾರ್ಯ ಮಾಡ್ತೀನಿ ಮಾಡಿದ್ರೆ ತಪ್ಪಾಗುತ್ತೆ. ಫಲ ಇಲ್ಲ, ಅಷ್ಟೇ ಅಲ್ಲ, ಅತಿರಿಕ್ತ ಕರ್ಮಣು ಹೆಚ್ಚ ಹೀನಂ ಯಜ್ಞ, ಅದು ಪ್ರಾಶ್ಚಿತ ಉಂಟು. ಅದಕ್ಕೆ ನೀನು ಶ್ರಾದ್ದ ಮಾಡ್ತೀನಿ ತಪ್ಪಾಗುತ್ತೆ. ನಿಮ್ಮ ಅಪ್ಪ ಅಮ್ಮ ಇರ್ಬೇಕಾದ್ರೆ ಬರೀ ಫಲ ಇಲ್ಲ ಅಂತ ಅಷ್ಟೇ ಆಗಲ್ಲ, ತಪ್ಪಾಗುತ್ತೆ, ಮಾಡಿದ್ದು ಅದು ದೋಷ ಆಗತ್ತೆ. ಅಂದ್ರೆ ಅತಿರಿಕ್ತಂ ಕರ್ಮಣ ಹೆಚ್ಚ ಹೀನಂ, ಕರ್ಮದಲ್ಲಿ ಏನೇನು ಮಾಡಿದ್ರು ತಪ್ಪು, ಮಾಡೋದನ್ನ ಬಿಟ್ಟರು ತಪ್ಪು. ಕರ್ಮ ಮಾಡ್ಬೇಕಾದ್ರೆ ಪೂರ್ತಿ ಇತಿ ಕರ್ತವ್ಯತ ತಿಳ್ಕೊಂಡೇ ಮಾಡ್ಬೇಕು, ಅದು ಅಂಗವನ್ನೆಲ್ಲ ತಿಳ್ಕೊಂಡೇ ಮಾಡ್ಬೇಕು.
ಬೋದ್ಧವ್ಯಂಚ ವಿಕರ್ಮಣ ಬೋದ್ಧವ್ಯಂಚ ಅಷ್ಟೇವ ವಿಕರ್ಮಣ ಪ್ರತಿಷಿದ್ಧಸ್ಯ. ಹಾಗೆ ವಿಕರ್ಮದ್ದರ ಅಂದ್ರೆ ಪ್ರತಿಷಿದ್ಧ ಕರ್ಮ ಏನಾಗುತ್ತೆ ನಮ್ಗೆ ಲೌಕಿಕವಾಗಿ ಇದು ಕೂಡ ನಮ್ಮ ಇದು ಕರ್ಮ ಮಾಡ್ತಕ್ಕದ್ದೇ ಮಾಡ್ಲೇಬೇಕು ಅಂತ ಅನ್ಕೊಂಡು ತನ್ನ ನಿತ್ಯ ಕರ್ಮ ಅಂದ್ಬಿಟ್ಟು ಅದನ್ನ ಮಾಡಕ್ ಹೋಗ್ತಾನಲ್ಲ, ಅದು ವಿರುದ್ಧ ಕರ್ಮ ಆಗ್ಬಿಡುತ್ತೆ. ಅದು ಎರಡು ತರಹ ಇದೆ. ಲೌಕಿಕ ಕರ್ಮದಲ್ಲಿ ಶಾಸ್ತ್ರ ನಿಂದೆ ಮಾಡಿದಾಗ ಲೌಕಿಕ ಕರ್ಮ, ಶಾಸ್ತ್ರ ವಿಧಾನ ಮಾಡದೇ ಇರೋ ಲೌಕಿಕ ಕರ್ಮ. ಏನಾಗುತ್ತೆ, ನಿಂಗೆ ನಿತ್ಯ ಕರ್ಮ ಅಂತ ಒಂದು ಹೇಳಿದೆ, ವೇದಾಧ್ಯಯನ ಮಾಡು, ಅಗ್ನಿಹೋತ್ರ ಮಾಡು, ಉಪಾಸನೆ ಮಾಡು ಅಂತ. ಇದನ್ನ ಬಿಟ್ಕೊಂಡು ನಾನು ಇದನ್ನ ಲೌಕಿಕವಾಗಿ ಯಾವುದೋ ಒಂದು ರೀತಿ ವೇಷಭೂಷಣದಲ್ಲೂ ಆಚಾರದಲ್ಲೂ ನಡವಳಿಕೆಯಲ್ಲೂ ವರ್ಷದಲ್ಲೂ ಇರ್ತೀನಿ ಅಂತ ವ್ಯಾಪಾರ ಮಾಡ್ತಾ ಇರ್ತಾರೆ, ಅಂಗಡಿ ಬಿಸಿನೆಸ್ ಮಾಡ್ತಾ ಇರ್ತಾರೆ, ಇನ್ನೇ ಮಾಡ್ತಿರ್ತಾರೆ. ಅದು ನಿನಗೆ ವಾಸ್ತವ ಹೇಳಿದ್ರೆ ನಿನ್ಗೆ ವಿರುದ್ಧ ಅದು ಕರ್ಮ. ವಾಪಸ್ ಹೇಳಿದಿಲ್ಲ ಪೆಣ್ಣಿದಲ್ಲಿ ಯಾವ್ಯಾವ್ದು ಮಾರಬಾರದು ಅಂತ, ಎಣ್ಣೆ ಮಾರಬೇಡ, ಕಬ್ಬ ಮಾರಬೇಡ ಅಂದ್ಮೇಲೆ ಅದೆಲ್ಲ ಅಂಗಡಿ ರೇಷನ್ ಅಂಗಡಿ ಇಟ್ಕೊಂಡ್ಮೇಲೆ ಎಣ್ಣೆನೂ ಮಾಡ್ಬೇಕು, ತುಪ್ಪನೂ ಮಾಡ್ಬೇಕು, ಎಲ್ಲನೂ ಮಾರಲೇಬೇಕು. ತುಂಬಾ ಬೆಡ್ ಮಾಡ ಹಂಗ್ ನೋಡಿದ್ರೆ ಬ್ರಾಹ್ಮಣ ಅಲ್ಲ ಅಂಗಡಿ ಎಲ್ಲ ವೈಶ್ಯರಿಗೆ ಸರಿ. ಇವರು ಸ್ವಧರ್ಮ ಮುಖ್ಯವಾಗಿ ಯಜನ, ಯಾಜನ, ಅಧ್ಯಯನ, ಅಧ್ಯಾಪನ, ದಾನ, ಪ್ರತಿಗ್ರಹ ಷಟ್ಕರ್ಮಿ. ಇವನು ಷಟ್ಕರ್ಮಿಯಲ್ಲಿ 3 ಧರ್ಮ, 3 ಬದುಕು. ಯಜನ ಧರ್ಮ, ಯಾಜನ ಬದುಕು, ದಾನ ಧರ್ಮ, ಪ್ರತಿಗ್ರಹ ಬದುಕು, ಅಧ್ಯಯನ ಧರ್ಮ, ಅಧ್ಯಾಪನ ಬದುಕು. ಅಲ್ಲಿ ಎಲ್ಲಕ್ಕಿಂತ ಅಧ್ಯಾಪನವೇ ಎಲ್ಲಕ್ಕಿಂತ ಶ್ರೇಷ್ಠ ಅಂತಾರೆ. ಅದು ಬಿಟ್ರೆ ಯಾಜನ, ಅದು ಬಿಟ್ರೆ ಅದು ಪ್ರತಿಗ್ರಹ. ಬದುಕಿನಲ್ಲಿ ಅಧ್ಯಾಪನ ಮಾಡಿ ಬದುಕೋದು ಉತ್ತಮ ಅಂತ ಬ್ರಾಹ್ಮಣನಿಗೆ. ದುಡ್ಡು ಕೇಳೋ ಹಾಗಿಲ್ಲ, ಕೊಡ್ರೆ ಕೇಳೋ ಹಾಗಿಲ್ಲ ನೀನು. ವಿದ್ಯಾಕ್ರಿಯೆ ಆಗಲ್ಲ. ಅವನಲ್ಲಿ ಏನು ಮಾಡಿದ್ದಾರೆ ಅಂದ್ರೆ, ವಿದ್ಯಾಭ್ಯಾಸ ಕಾಲದಲ್ಲಿ ಕೇಳಿದ್ರು ಕೊಡ್ಬೇಡ ಅಂತ ಹೇಳ್ಕೊಟ್ಟಿದ್ದಾರೆ. ಗುರು ಕೇಳಿದ್ರು ಕೊಡ್ಬೇಡ ಅಂತ ದುಡ್ಡನ್ನ. ಅಂದ್ರೆ ಕೇಳ್ಬೇಡ ಅಂದ್ರೆ ಇನ್ನೊಂದು ಏನ್ ಮಾಡಿದ್ದಾರೆ, ನಿನಗೆ ಆದಾಯಕ್ಕೆ ಅವಕಾಶ ಇಲ್ಲ ಅಂತ ಮಾಡಿದ್ದಾರೆ. ನೀನ್ ಆರ್ಟಿಜೆಗೆ ಹೋಗಿ ಬರಲ್ಲ. ಅದೇನು ಈ ತಮಿಳ್ನಾಡು ಏನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ, ನೀವು ಗುರು ಶಾಸ್ತ್ರ ಏನಿರೋದು ಅವ್ರಿಗೆ ಆರ್ಟಿಜೆ ಕಳಿಸ್ಬೇಡ, ಅವ್ರ ಆರ್ಟಿಜೆ ವಿದ್ಯಾಭ್ಯಾಸವೇ ಆಗ್ಬೇಕು. ಹಾಗಾಗಿ ಅವ್ರಿಗೆ ಅವಾಗ ಕೇಳಿದಷ್ಟು ಕೊಡ್ಬೇಕು. ಕೊಡಲಾನಕ್ಕೆ ಬರಲ್ಲ. ಕೇಳದೆ ಇದ್ದೆ ಕೊಡದೇ ಹೋಗ್ಬೋದು. ಆದ್ರೆ ಅಲ್ಲಿ 2 ಪಕ್ಷ ಮಾಡಿದ್ದಾರೆ. ವಿದ್ಯಾರ್ಥಿ ಗುರುದಕ್ಷಿಣೆ ಕೊಡ್ತೀನಿ ಬಂದಾಗ ನೀನು ಇನ್ ಮಾಡ್ಬೇಕೆ ಹೊರತು ನೀನಾಗಿ ಗುರುದಕ್ಷಿಣೆ ಕೊಡ್ಬೇಡ ಅಂತ ಒಂದ್ ಪಕ್ಷ ಹೇಳಿದ್ದಾರೆ. ನೀನಾಗಿ ಗುರುದಕ್ಷಿಣೆ ಕೇಳಕ್ ಹೋಗ್ಬೇಡ, ವಿದ್ಯಾಕ್ರಯ ಮಾಡ್ಬೇಡ. ಅವನು ವಿದ್ಯಾರ್ಥಿ ಆದವನು ವಿದ್ಯಾಭ್ಯಾಸ ಮುಗೀತು, ನಾನು ಗುರುದಕ್ಷಿಣೆ ಕೊಡ್ಬೇಕು ಅಂದ್ಕೊಂಡಿದ್ದೀನಿ, ಏನ್ ಕೊಡಲಿಲ್ಲ ಅಂದ್ರೆ ಅಲ್ಲಿ 2 ಆಪ್ಷನ್. ಇಲ್ಲ ಏನು ಬೇಡಪ್ಪ ಹೋಗಪ್ಪ ಅಂತ ಹೇಳ್ಬೋದು, ಇಷ್ಟು ಕೊಡು ಅಂತ ಹೇಳ್ಬೋದು. ಅದ ಸ್ವಾತಂತ್ರ್ಯ ಇದೆ. ಅದೇ ಅದು ಏನ್ ಮಾಡ್ತಾರೆ ಅಂದ್ರೆ, ಯಾವತ್ತೂ ಶಕ್ತಿ ಮೀರಿ ಹೇಳ್ಬೇಡ ಅಂತ ಒಂದು ವಾಕ್ಯ ಹೇಳಿದ್ದಾರೆ. ಅವ್ನ ಸಾಮರ್ಥ್ಯ ತಿಳ್ಕೊ, ನಿಮ್ಗೆ ಏನ್ ಸಾಮರ್ಥ್ಯ ಯೋಗ್ಯ ತಿಳ್ಕೊ, ಅದ್ ತಕ್ಕ ನೀ ಕೇಳ್ಬೇಕೆ ಹೊರತು ತುಂಬ ಅವ್ನು ಕೌತ್ಸಪ ಅಂತ ಮಾಡ್ಬಿಟ್ಟ. ಅವ್ನು ವರತಂತು ಶಿಷ್ಯ ಇದನ್ನೆಲ್ಲ ವರತಂತು ಮಾಡಿಲ್ಲ. ಅವನೊಂದು ಅಹಂಕಾರದ ಮಾತಾಡ್ಬಿಟ್ಟ. ಅವನು 14 ವಿದ್ಯೆಯಲ್ಲಿ ಪಾರಂಗತ, ವಾಸ್ತವವಾಗಿ ಅವ್ನು ಘಟಕ. ಅವನಿಗೆ ಏನ್ ಅನ್ಸ್ಬಿಡ್ತು, ನನ್ನ ವಿದ್ಯೆ ಎಲ್ಲ ಇದು ನನ್ ಸ್ವಂತ ಆಗ್ಬೇಕು, ಇದು ವೀರ್ಯವಂತ ಆಗ್ಬೇಕಾದ್ರೆ ನಾ ಇದಕ್ಕೆ ಗುರುದಕ್ಷಿಣೆ ಕೊಟ್ಟ ವೀರ್ಯವಂತ ಆಗ್ಬೇಕು ಅಂತ. ಗುರು ಪರವಾಗಿಲ್ಲ ಕಡೆ ಹೋಗೋ, ನಿಂಗೇನು ಕೊಡ್ಬೇಕಾಗಿಲ್ಲ ಅಂತಂದ್ರು. ಇಲ್ಲ ಕೊಡ್ಬೇಕು ಅಂತ 3-4 ಸಲ ಹೇಳಿ ಬಿಡ್ಲಿಲ್ಲ. ಕೊಡ್ತೀಯ ನೀನು, ನನ್ನ ವಿದ್ಯೆ ಕೊಡ್ತೀನಿ ಅಂದ್ರು. ಹಾಗಾದ್ರೆ ಕೋಟಿ ಚತಸ್ಸೋ ದಶಚಾಹರೇ ತಿಂದ್ರು. ಒಂದೊಂದು ವಿದ್ಯೆಗೆ 1 ಕೋಟಿ ವರಹ ತಂದ್ಕೊಡು ಬಂಗಾರ ನಂದು ತಂದ್ಕೊಡ್ತೀನಿ ಅಂದ ಅವನು. 14 ಕೋಟಿ ವರಹ ಅಂದ್ರೆ ಅಷ್ಟು ಎತ್ತರ ಆಗುತ್ತೆ ಬಂಗಾರ ರಾಶಿ ಒಟ್ಟಿದ್ರೆ. 10 ಅಡಿ ಎತ್ತರ ಆಗುತ್ತೆ ಒಟ್ಟಿದ್ರೆ, 14 ಕೋಟಿ ಅಂದ್ರೆ ಅವನು ಹೋದ. ರಘು ಮಹಾರಾಜ ಅಂತ ಹೋದ ಆಗ್ತಾನೆ ವಿಶ್ವಜಿ ಜಾಗ ಮಾಡಿದ್ದ ಅವನು. ವಿಶ್ವಜಿ ಜಾಗ ಮಾಡಿ ಎಲ್ಲ ಕೊಟ್ಬಿಟ್ಟಿದ್ದ. ಅಯ್ಯೋ ರಾಂಗ್ ಅಡ್ರೆಸ್ ಬಂದಿ ಅಂತ ಹೇಳ್ಬಿಟ್ಟು ವಾಪಸ್ ಹೊರಟ. ಅದು ಅಗ್ಗೆ ಹಾಕೊಂಡು ತಲೆ ಎತ್ ನೋಡ್ತಾನೆ, ಬಂದು ಹೋಗ್ತಾ ಇದ್ದಾನೆ. ಅವ್ನು ಕರ್ಸೋ ಅಂತ ಅವ್ನು ನಮ್ಮ ಮಹಾರಾಜ ಕರಿತಾ ಇದ್ರೆ ಬರ್ಬೇಕಂತ. ಬಂದ ಏನಪ್ಪ ಅಂದ. ಹೌದು, ನಾನು ಬಹಳ ದೊಡ್ಡ ಕೆಲ್ಸಕ್ಕೆ ಬಂದೆ, ಅದೇ ನಿಮ್ಮ ಈ ಮಣ್ಪಾತಿಯಲ್ಲಿ ಅರ್ಗೆ ಕೊಡ್ತಾ ಇರೋದನ್ನ ಬಿಟ್ಟು ಇಲ್ಲಿ ನನ್ ಕೆಲಸ ಆಗಲ್ಲ. ಅಯ್ಯೋ ಮಹಾರಾಜ ಹಂಗ್ ಮಾಡ್ಬೇಡ, ಇರು ನನ್ನ ಅಗ್ನಿಯಾಗಾರದಲ್ಲಿ 3 ಅಗ್ನಿ ಇದೆಯಲ್ಲ, ಈ 4ನೇ ಅಗ್ನಿ ಆಗಿ ನೀನಿರು, ನಂಗೆ 3 ದಿವಸ ಟೈಮ್ ಕೊಡು, ನಾನು ತಂದು ಕೊಡ್ತೀನಿ ಅಂತಂದ. ಆಯ್ತು ಇರ್ತೀನಿ ಅಂತಂದ. 3 ದಿವಸ ತನ ಇದ್ಬಿಡ್ತೀನಿ ಅಂತಂದ. ಯೋಚನೆ ಮಾಡ್ದ ರಾಜ, ಇಡೀ ರಾತ್ರಿ ಎಲ್ಲ ಯೋಚನೆ ಮಾಡ್ದ ರಘು ಮಹಾರಾಜ. ಏನ್ ಮಾಡುದು, 14 ಕೋಟಿ ಬಂಗಾರ ಹಾಕಿರ್ತಿದ್ದಾನೆ, ಗುರುದಕ್ಷಿಣೆ ಕೇಳ್ತಾ ಇದ್ದಾನೆ, ಶಾಸ್ತ್ರ ಹೇಳ್ತಾ ಇದ್ದಾನೆ, ಗುರುದಕ್ಷಿಣೆ ಕೇಳ ಬಂದೆ ಓಡಿಸ್ಬೇಡ ಅಂತ ಶಾಸ್ತ್ರ ಹೇಳಿದೆ ಇವನಿಗೆ.
ಕೊಟ್ಬಿಡು ನೀನು ಅಂತ. ಏನ್ ಮಾಡುದು ಯೋಚನೆ ಮಾಡ್ದ, ಕುಬೇರನ ಲಗ್ಗೆ ಹೊಡ್ಬಿಡ್ತೀನಿ, ಕುಬೇರ ಸತ್ರೆ ಮುಕ್ತಿ ಆಗತ್ತೆ, ಇಲ್ಲ ಇದು ಕೊಟ್ಟಂಗಾಗುತ್ತೆ ಯೋಚನೆ ಮಾಡ್ದ. ಯೋಚನೆ ಮಾಡ್ಬಿಟ್ಟು ಏನ್ ಮಾಡ್ದ, ಮಾರನೇ ದಿವಸ ಹೇಳಿ ಕಳಿಸ್ದ ರಘುಮಹಾರಾಜ, ಕುಬೇರನ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ದಾನೆ ರಘುಮಹಾರಾಜ ಅಂತ. ರಘುಮಹಾರಾಜ ಯಾಕೆ ಯುದ್ಧಕ್ಕೆ ಬರ್ತಾ ಇದ್ದಾನೆ, ಏನಾಯ್ತು ಯುದ್ಧಕ್ಕೆ ಬರೋಕೆ ಅಂತ ರಘುಮಹಾರಾಜಿಗೆ ಕುಬೇರನಿಗೆ ಇದಾಯ್ತು, ಯಾಕೆ ಯುದ್ಧಕ್ಕೆ ಬರ್ಬೇಕು ಏನಾಯ್ತು ಅಂತ. ಇಲ್ಲ ಭಾರಿ ಗುರುಕ್ಕಾಗಿ ಒಬ್ಬ ವಿದ್ಯಾರ್ಥಿ ಬಂದ್ಬಿಟ್ಟಿದ್ದಾನೆ, ಅಷ್ಟೇ ತಾನೆ ಇದೇ ಕೊಟ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಕುಬೇರ ಡಾಕ್ಟರ್ ಅಷ್ಟೇ ತುಂಬಿಸ್ಬಿಟ್ಟ. ಬಂದ್ಬಿಟ್ಟು ಅಷ್ಟು ಮುಟ್ಕೊಂಡ್ರೆ ತುಂಬ ಹೋಗ್ಬಿಟ್ಟಿದೆ. ಓಡ್ ಬಂದು ಹೇಳಿದ್ರು, ಮಹಾರಾಜ ಎಲ್ಲ ತುಂಬ ಹೋಗ್ಬಿಟ್ಟಿದೆ, ತಗೊಂಡು ಹೋಗಪ್ಪ. ನಾನ್ ಹಂಗೆ ತಗೊಂಡು ಹೋಗಲ್ಲ, ನೀನ್ ಎಣಿಸ್ಕೊಡು ನನಗೆ ಒಂದೇ ಒಂದು ಎಕ್ಸ್ಟ್ರಾನು ಬೇಡ ಅಂದ ಅವನು. 14 ಕೋಟಿ ಆದ್ಮೇಲೆ ಒಂದೇ ಒಂದು ಎಕ್ಸ್ಟ್ರಾ ಬೇಡ ಅಂದ. ಅಷ್ಟು ಎಣಿಸ್ತಾ, ಇವನೇ ಎಣಿಸ್ತಾ, ರಾಜ ಆಗ್ಬಿಟ್ಟು ಎಣಿಸ್ದ. ರಾಜ ಕಳ್ಸ್ಕೊಟ್ಟ, ಯಾವ್ದ್ರ ಮೇಲೆ, ಕುದುರೆ ಮೇಲೆ ಒಂಟೆ ಮೇಲೆ ಅನ್ನೋ ಕಳ್ಸ್ಕೊಟ್ಟ. ಸಂಜೆ ಮುಹೂರ್ತ ಸಮಯ ಆಯ್ತು ಹೋಗಿದ್ದಾನೆ 5 ಗುರುಗಳೇ ತಂದಿದ್ದೀನಿ ಇಂದ. ಆಶ್ಚರ್ಯ ಆಗ್ಬಿಟ್ಟು ಗುರುಗಳಿಗೆ, ಹೌದನೋ ಅಂತ. ಏನ್ ಮಾಡಿದನು, ಅಲ್ಲೇ ಅಂಗಳ ಮುಂದೆ ಸೂರ್ಯ ಅಂತಂದ್ರು. ಹೊರಗಡೆ ಸೂರ್ಯನೇ ಅಷ್ಟು ಎತ್ತಾಗಿದೆ. ಅವ್ರಿಗೆ ಏನ್ ಮಾಡ್ಬೇಕು ಯೋಚನೆ ಆಯ್ತು, ಅಷ್ಟು ಯಜ್ಞ ಮಾಡಿ ಮುಗಿಸಿದ್ರು. ತಮಾಷೆ ಇದೆ ಕಥೆ, ಅದ್ಭುತವಾಗಿದೆ, ಓದ್ಬೇಕು ರಘುವಂಶದಲ್ಲಿ. ತಪದ 5ನೇ ಅಧ್ಯಾಯ ಅದ್ಭುತವಾದ ಕಥೆ. ತಥಾ ಅಕರ್ಮಣಃ ತೂಷ್ಣೀಂ ಭಾವಸ್ಯ ಬೋದ್ಧವ್ಯಂ ಅಸ್ತಿ ಇತಿ ಶಿಷ್ಯಪಿ ಅಧ್ಯಾಹಾರಃ ಕರ್ತವ್ಯಃ. ಹಾಗೆ ಕರ್ಮವನ್ನು ಮಾಡದೇ ಇರೋದು ಅನ್ನೋದ್ರ ಬಗ್ಗೆನೂ ಕೂಡ, ಇನ್ನು ಸುಮ್ಕಿರೋದು ಅಂತ ಏನು ಅನ್ನೋದ್ರ ಬಗ್ಗೆನೂ ಕೂಡ ತಿಳ್ಕೊಳ್ಳೋದು ಇದೆ. ಅಸ್ಥಿ ಅನ್ನೋದನ್ನ ಮೂಲಕು ಕರ್ಮಣಿ ಬೋದ್ಧವ್ಯಂ ಅಸ್ತಿ, ಬೋದ್ಧವ್ಯಂಚ ವಿಕರ್ಮಣಃ ಅಸ್ತಿ, ಅಕರ್ಮಣಸಿ ಬೋದ್ಧವ್ಯ ಅಸ್ತಿ. ಅಸ್ಥಿ ಅನ್ನೋ ಪದವನ್ನ ಎಲ್ಲದಕ್ಕೂ ಅಧ್ಯಾಹಾರ ಮಾಡ್ಕೋಬೇಕು ಅಂತ ಇದ್ದಾರೆ ಭಾಷಿಕರು. ಗಹನಾ ವಿಷಮ ದುರ್ಜ್ಞೇಯ ಕರ್ಮಣಃ ಇತಿ ಉಪಲಕ್ಷಣಾರ್ಥಂ ಕರ್ಮಾದೀನಾಂ ಕರ್ಮ ವಿಕರ್ಮಣಾಂ ಗತಿಃ ಯಾಚಾತ್ಮ್ಯಂ ತತ್ವಮಿತ್ಯರ್ಥಃ. ಯಾಕೆ ಮೂಲಕ್ಕೂ ಸೇರಿಸ್ಕೋಬೇಕು ಅಂತ ಕೇಳಿದ್ರೆ, ಕರ್ಮದ ಗತಿಯು ದುರ್ವಿಜ್ಞೇಯವಾಗಿದೆ, ಕಷ್ಟ ಆಗಿದೆ ತಿಳ್ಕೊಳ್ಳೋದು. ಗಹನ ಕರ್ಮಣ ಅಂತ ಅಂದ್ಬಿಟ್ರು, ಮೂರಕ್ಕೂ ಗತಿ ಕಷ್ಟ ಬೇಕಾಯ್ತು. ಬರೀ ಕರ್ಮದ್ರ ಒಂದೇ ಅಲ್ಲ, ಕರ್ಮ ಅಕರ್ಮ ವಿಕರ್ಮದ ಮೂರದ್ದರ ಗತಿಯು ತುಂಬಾ ಕಷ್ಟಕರವಾಗಿದೆ ತಿಳ್ಕೊಳ್ಳೋದು ಅಂತ ಹೇಳ್ಬೇಕಾಗಿತ್ತು. ಅದಕ್ಕೆ ಭಾಷಿಕಾರ ಕರ್ಮಣ ಅಂತ ಭಗವಂತ ಹೇಳಿದ್ದು ಉಪಲಕ್ಷಣಕ್ಕಾಗಿ. ಕರ್ಮ ಅಕರ್ಮ ವಿಕರ್ಮ ಮೂರದ್ದರ ಗತಿಯು ಬಹಳ ವಿಷಮ, ದುರ್ಗಮ, ಕಷ್ಟ, ಅರ್ಥ ಮಾಡ್ಕೊಳ್ಳೋದು ತುಂಬಾ ಸೂಕ್ಷ್ಮವಾದವು ಅಂತ. ಅದಕ್ಕೋಸ್ಕರವಾಗಿ ಕರ್ಮಗಳ ಅಂದ್ರೆ ಕರ್ಮ ವಿಕರ್ಮಗಳ ಗತಿಯ ಯಾಥಾತ್ಮ್ಯವನ್ನ, ನಿಜ ಸ್ವರೂಪವನ್ನ ತಿಳ್ಕೊಳ್ಳೋದು ತುಂಬಾ ಕಷ್ಟ. ಅದು ಮುಂದೆ 3 ಹೇಳದೆ, ವಿಕರ್ಮ ವಿಚಾರ ಹೇಳದೇ ಇಲ್ಲ. ಮುಂದೆ ಹೇಳೋದು ಕರ್ಮಣ್ಯ ಕರ್ಮ ಪಶ್ಯೇದ ಕರ್ಮಾಕರ್ಮ ಹೇಳೇ ಹೇಳ್ದ, ವಿಕರ್ಮದ ವಿಚಾರ ಹೇಳೇ ಇಲ್ಲ. ವಿಕರ್ಮ ವಿಚಾರ ಶಾಸ್ತ್ರ ಪ್ರಸಿದ್ಧವಾಗಿದೆ ಅಂತ ಇಟ್ಕೊಂಡ್ಬಿಟ್ಟು ಇಲ್ಲಿ ಮಾತ್ರ ಪ್ರತಿಜ್ಞೆ ಮಾಡಿ 3 ತುಂಬಾ ಕಷ್ಟ, ದುರ್ಗಮ, ಅರ್ಥವಾಗೋದಲ್ಲ ಅಂತ ಹೇಳಿ ಮಾತ್ರ ಮುಂದಕ್ಕೆ ವಿರುದ್ಧವಾದ ಕರ್ಮ ವಿಕರ್ಮ ಅಷ್ಟೇ. ಅಲ್ಲ ಗೊತ್ತಿದೆ ಜ್ಞಾನ ಅಂತ ಸಹ ಅಲ್ಲ. ಕೆಲಸ ಏನಾಗುತ್ತೆ ಗೊತ್ತಾ, ಇದರಲ್ಲಿ ಯಜ್ಞ ಆಗೋದ್ರಲ್ಲಿ ಅಂತರ್ವೇದಿ ಮಿಶ್ರ ಸಂಭವತಃ ಒಂದು ಇದರಲ್ಲಿದೆ. ಆ ವೇದಿಯಲ್ಲೇ ಮೀಸಲು ಸಮಾಚಾರ ಮಾಡ್ಬೇಕು ಅಂತ ಇದೆ. ಏನಿದು ಎಂತ ವಿರುದ್ಧ ಇದು ಅಂತ ಅನ್ಸುತ್ತೆ. ಅದು ಶಾಸ್ತ್ರ ಗೊತ್ತು ಮಾಡೋದ್ರಿಂದ ಅದು ವಿರುದ್ಧ ಅಂತ ಅನ್ಕೊಂಡು ಬರೋದಿಲ್ಲ ಅಂತ ಅಷ್ಟೇ ಆಗೋದಿಲ್ಲ. ಅದು ಕೆಲವು ಇದು ಅಷ್ಟೇ. ಈ ಸೌತ್ಸಾಮಣಿ ಜಾಗದಲ್ಲಿ ಸುರಾಪಾನ ಬರುತ್ತೆ. ಏನು ಸುರಾಪಾನ ಮಾಡೋದುಂಟ ಹಾಗೆ ಹೀಗೆ ವಿರುದ್ಧ ಅಂತ ಇರುತ್ತೆ. ಅದು ಶಾಸ್ತ್ರವೇ ಸೌತ್ಸಾಮಣ್ಯ ಸುರಾಗ್ರಹಿ ಜರಿಸ್ಕೊಟ್ರು ಅದು ವಿರುದ್ಧ ಕರ್ಮವಲ್ಲ ಅಂತ ಗೊತ್ತಾಗಬೇಕಾಗತ್ತೆ. ಹಾಗೆ ಶಾಸ್ತ್ರ ಪ್ರಮಾಣದಿಂದ ವಿರುದ್ಧವನ್ನು ಗೊತ್ತು ಮಾಡ್ಕೋಬೇಕಾಗತ್ತೆ ಹೊರತು ಕಣ್ಣಿಗೆ ಕಾಣೋದ್ರಿಂದ ವಿರುದ್ಧ ಅಂತ ಅನ್ನೋಕ್ಕಾಗೋಲ್ಲ. ಹಾಗೆ ಅಷ್ಟೇ ಕೆಲವು ಆಹಾರಾದಿಗಳಿಗೂ ನಮ್ಗೆ ಸಮ್ಮತ ಅಂದ್ರೆ ಶಾಸ್ತ್ರ ತಿನ್ಬೇಡ ಅಂತ ಹೇಳುತ್ತೆ. ಶಾಸ್ತ್ರ ತಿನ್ಕೂಡ್ದು ವಿರುದ್ಧ ಅಂದ್ಬಿಟ್ರೆ ನಮ್ಮ ನಾಲಿಗೆಗೆ ಅದು ನಮ್ಮ ಆರೋಗ್ಯಕ್ಕೆ ಹಿತವಾದ್ರು ನಮ್ ಬಿಡ್ಲೇಬೇಕಾಗುತ್ತೆ. ಶಾಸ್ತ್ರ ಬೇಡ ಅಂತ ಹೇಳಿದ್ದಾನ ವಿರುದ್ಧ ಆಗುತ್ತೆ. ಇದು ಮೊನ್ನೆ ಅಂದ್ರೆ ಕರ್ಮ ವಿಕರ್ಮಗಳ ಗತಿ ಅಂದ್ರೆ ಅದರ ಜ್ಞಾನ ಬಹಳ ದುರ್ಗಮವಾಗಿದೆ, ಅದು ಯಾಥಾತ್ಮಿಕ ತುಂಬಾ ಕಷ್ಟವಾಗಿದೆ, ಅವುಗಳನ್ನು ತಿಳ್ಕೊಳ್ಳೋದಿದೆ ಅಂತಂದ. ಈಗ ಪ್ರಶ್ನೆ, ಹಾಗೆ ಹೋಯ್ತು ಟೈಮು. ಕಿಂ ಪುನಶ್ಚತ್ವಂ ಕರ್ಮಾದೇಹ ನಾಳೆ ಹೇಳ.